TV11 ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಪವನ್ ಪ್ರಭು. ಇವತ್ತು ಬಹಳ ಮುಖ್ಯವಾದಂತಹ ವಿಚಾರ ನಾವು ನಿಮ್ಮ ಜೊತೆ ಚರ್ಚೆ ಮಾಡೋಕೆ ಅಂತ ಬಂದಿದ್ದೀವಿ. ಸೊ ಮೊದಲಿಗೆ ಮತದಾನ ಯಾವ ಥರ ನಡೆಯುತ್ತೆ, ಬಹಳ ಟಾಪಿಕ್ ಆಗಿರುವಂತಹ ವಿಚಾರ, ಎಲ್ಲರೂ ಕೇಳಲೇಬೇಕಾಗಿರುವಂತಹ ವಿಚಾರ ಇದು. ಸೊ ಇವತ್ತಿನ ಒಂದು ಚರ್ಚೆ ವಿಷಯ ಏನು ಅಂತಂದ್ರೆ ಮತದಾನ, ಜನಜಾಗೃತಿ ಮತದಾನ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ TV11 ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಎಸ್ ಮಂಜುನಾಥ್ ಸರ್ ಅವರು ಬಂದಿದ್ದಾರೆ. ಸೊ ಅವ್ರನ್ನ ಬರಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಇನ್ನ ಇಬ್ರು ಅತಿಥಿಗಳು ಬಂದಿದ್ದಾರೆ. ಸೊ ಅವರು ಬಂದು ಹಕ್ಕು ವಂಚಿತ ನಿರಾಶ್ರಿತರ ವೇದಿಕೆಯ ಮುಖ್ಯಸ್ಥ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸಿದ್ದರಾಮೇಗೌಡರು ಕೂಡ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮತ್ತೆ ಇನ್ನೂ ಒಬ್ರು ಕಾನೂನು ಮತ್ತು ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಶ್ರೀಮತಿ ಎಲ್ ಮಂಜುಳಾ ಮಹೇಶ್ ರವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಸರ್, ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಈಗ ಬಹಳ ಮುಖ್ಯವಾದಂತಹ ವಿಚಾರ ಏನು ಅಂತಂದ್ರೆ, ವೀಕ್ಷಕರೇ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಂದು ಸ್ಥಾಪಿತವಾದಂತಹ ನಮ್ಮ ಈ ಸಂವಿಧಾನ ವ್ಯವಸ್ಥೆಯಲ್ಲಿ ಜನರಿಂದ ಮತ ಪಡೆದು ಗೆದ್ದು ಬಂದಂತಹ ಜನಪ್ರತಿನಿಧಿಗಳು ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ದಾರ? ಈ ಒಂದು ಅನುಮಾನದಲ್ಲಿ ಜನರು ಮತ ಚಲಾವಣೆ ಮಾಡಕ್ಕೆ ಅಂತ ರೆಡಿ ಆಗಿದ್ದಾರೆ. ಕೆಲವರು ಅನುಮಾನದಲ್ಲಿದ್ದಾರೆ, ಕೆಲವರು ಸ್ಪಷ್ಟನೆಯಲ್ಲಿದ್ದಾರೆ. ಆದರೆ ಹೊಸದಾಗಿ ಮತದಾನ ಮಾಡ್ತಿರೋರು ಯಾವುದೇ ಗೊಂದಲ ಇಲ್ದಲೇ ಇದ್ದಾರೋ ಇಲ್ಲ ಗೊಂದಲದಲ್ಲಿ ತುಂಬಿಕೊಂಡಿದ್ದಾರೋ ಎಲ್ಲದನ್ನ ಚರ್ಚೆ ಮಾಡೋಣ ಇವತ್ತು. ಪ್ರತಿಯೊಬ್ರು ನೋಡಲೇಬೇಕಾದಂತಹ ವಿಡಿಯೋ ಇದು. ಸೊ ಮೊದಲಿಗೆ, ಈಗ ಮತದಾನ ಎಂದರೆ ಏನು, ಮತದಾನ ಯಾವ ತರ ಚಲಾವಣೆ ಮಾಡ್ತಾರೆ, ಮೊದಲಿಗೆ ಯಾವ ತರ ಶುರು ಆಯ್ತು ಅನ್ನೋದು ನಾವು ಟಾಪಿಕ್ ನ ತಗೊಳ್ಳೋಣ ಅಂದ್ರೆ. ಸೊ ಫಸ್ಟ್ ಮತದಾನ ಬಂದು, ಈಗ ನಾವು 1947 ನಮಗೆ ಸ್ವತಂತ್ರ ಸಿಕ್ತು. ಅದಾದ್ಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿದ್ರು. ಅಲ್ಲಿ ಪ್ರಜೆಗಳಿಂದ ಮತ ಪಡೆದು ಎಲ್ಲ ಅಧಿಕಾರ ಬಂದ ಮೇಲೆ ಇವರೇ ನಮಗೆ ನಾಯಕ, ಜನನಾಯಕ ಆಗ್ಬೇಕು ಅನ್ನುವಂಥ ಒಂದು ಶಿಸ್ತನ್ನ ರೆಡಿ ಮಾಡಿಕೊಂಡು ಆಮೇಲೆ ಆ ಒಂದು ಪ್ರಜಾಪ್ರಭುತ್ವ ಅನ್ನೋದನ್ನ ತಗೊಂಡ್ಬಂದ್ರು. ಸೊ ಈಗ ಅದು ನಿಜವಾಗ್ಲೂ ಅದು ನಡ್ಕೊಂಡ್ ಬರ್ತಾ ಇದೆಯಾ, ಇಲ್ಲ ಜನರು ದಾರಿ ತಪ್ತಾ ಇದ್ದಾರಾ, ಇಲ್ಲ ಗೊತ್ತಾಗ್ತಾ ಇಲ್ವಾ ಅವರಿಗೆ, ಹೇಗೆ ನಡೀತಾ ಇದೆ ಸರ್? ಇವತ್ತು ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಮತದಾನ ಅನ್ನೋದು ಒಂದು ವ್ಯಾಪಾರ ಆಗಿದೆ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಹ ಒಂದು ಮತದಾನ ಅನ್ನೋಂಥ ಒಂದು ಅಧಿಕಾರನ ಹೇಗೆ ಕೊಟ್ರು ಅಂದ್ರೆ, ನಾವು ರಾಜರಾಗಿ ಏನು ಪ್ರಧಾನಮಂತ್ರಿಯಿಂದ ಹಿಡ್ಕೊಂಡು ಇವತ್ತಿನ ತನಕ ಇಡೀ ರಾಜ್ಯ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಮಂತ್ರಿಗಳೇ ಹೊರತು ರಾಜರಲ್ಲ. ಮತದಾರನೇ ಮೊದಲನೇ ರಾಜ ಅಂತ ಹೇಳ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಇದೊಂದು ಪವರ್, ವೋಟಿಂಗ್ ಪವರ್. ಈ ವೋಟಿಂಗ್ ಪವರ್ಗೆ ಎಷ್ಟು ಪವರ್ ಇದೆ ಅಂತಂದ್ರೆ, ನಾವು ರಾಜರಾಗಿರ್ಬೇಕೇ ಹೊರತು ಈ ಒಂದು ದಿನದ ಅವಶ್ಯಕತೆಗಾಗಿ ಮತನ ಮಾರ್ಕೊಳ್ಳುವಂತ ಒಂದು ದುಸ್ಥಿತಿ ಇವತ್ತು ಭಾರತದಲ್ಲಿ ನಿರ್ಮಾಣ ಆಗಿದೆ. ಈ ನಿರ್ಮಾಣ ಇವತ್ತಿಂದ ಅಲ್ಲ, 1952 21 ಫೆಬ್ರವರಿ ಏನು ಸ್ಟಾರ್ಟ್ ಆಯ್ತು ಅವತ್ತಿಂದಾನು ಇಂಡಿಯಾದಲ್ಲಿ ಗೊಂದಲದ ಗೂಡಾಗಿಯೇ ಉಳ್ಕೊಂಡಿದೆ ಹೊರತು ಇವತ್ತಿನವರೆಗೂ ಕ್ಲಾರಿಟಿ ಯಾರಿಗೂ ಸಿಕ್ಕಿಲ್ಲ. ಇದು ಮತದಾನ, ನಮ್ಮ ದೇಶದ ಮತದಾನ, ಇವತ್ತಿನ ಮತದಾನ ಇದೇ ಕಂಡೀಷನಲ್ಲಿದೆ. 1952 ನಡೆದಂಥ ಮತದಾನನು ಇದೇ ಕಂಡೀಷನಲ್ಲಿದೆ. ಕ್ಲಾರಿಟಿ ಬೇಕು ಅಂತ ಕೇಳಿದ್ರೆ ನೀವು ಇವತ್ತಿನ ಹೊಸ ವೋಟರ್ಸ್ಗೆ ಒಂದು ಮಾರ್ಗದರ್ಶನ ಅವ್ರ ಫ್ಯಾಮಿಲಿನಲ್ಲಿ ಅವತ್ತಿಂದ ಏನು ನಡ್ಕೊಂಬರ್ತೋ ಮುಂದಕ್ಕೆ ಏನು ನಡಿಬೇಕು ಅನ್ನೋದನ್ನ ಮಾರ್ಗದರ್ಶನ ಯಾರಾದರೂ ಕೊಟ್ಟಿದ್ರೆ ಓನ್ಲಿ 10% ಕ್ಲಾರಿಟಿ ಆಗಿರ್ತಾರೆ, ಇನ್ನು 90% ಡೌಟ್. ಹೌದು. ಈಗ ಮೊದಲಿಗೆ ಫಸ್ಟ್ ಏನು ಅಂತಂದ್ರೆ, ಎಲ್ಲರಿಗೂ ಮತ ಚಲಾವಣೆ ಮಾಡೇ ಮಾಡ್ತಾರೆ. ಸೊ ಪ್ರತಿಯೊಬ್ಬರಿಗೂ ಅವರ ಹಕ್ಕಿದೆ. ಹೌದು. ಹಾಗಾಗಿ ವಿಚಾರ ಸ್ಪಷ್ಟನೆ ಇಲ್ಲ. ಹೌದು. ಆ ಸ್ಪಷ್ಟನೆನ ಕೊಡೋಕೆ ಇವಾಗ ತಂದೆ ತಾಯಿಗಳಿಂದ ಪ್ರೇರಣೆ ಬಂದಿದ್ರೆ ಅದು ಒಂದು ಅರ್ಥ. ಇಲ್ಲ ನಮ್ಮ ತಾತ ಮುತ್ತಾದ್ರಿಂದ ಇದೇ ಪಕ್ಷಕ್ಕೆ ನಾವು ಮತ ಚಲಾವಣೆ ಮಾಡ್ತಿರೋ ಅವ್ರಿಗೆ ನಾನು ಹಾಕೋದು, ವೋಟ್ ಮಾಡೋದು ವಿಚಾರ ಇರುತ್ತೆ ಮೈಂಡ್ ಅಲ್ಲಿ. ಸೊ ಆ ವಿಚಾರವಾಗಿ ಕ್ಲಾರಿಟಿ ಕೊಡ್ಬೇಕು ಅಂದ್ರೆ ಏನ್ ಕೊಡ್ಬೋದು ಮೇಡಮ್? ಸರಿ, ಈಗ ಸಂವಿಧಾನನ ನಾವು ಜಾಗೃತಿ ಮೂಡಿಸೋ ಮಟ್ಟಕ್ಕೆ ತಂದ್ಬಿಟ್ಟಿದೀವಿ. ಈಗೆಲ್ಲ ನೋಡ್ತಾ ಇದ್ದೀರಾ, ಸಮಾಜ ಕಲ್ಯಾಣ ಇಲಾಖೆ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಅಂತಾನೆ HC ಮಹದೇವಪ್ಪ ಅವರು ಕೈಗೆತ್ಕೊಂಡ್ರು ಸಂವಿಧಾನ ಜಾಗೃತಿ ಅನ್ನೋ ಒಂದು ಕಾರ್ಯಕ್ರಮನ. ಯಾಕೆ ಅಂದ್ರೆ ಇದು ಸಂವಿಧಾನ ರಾಜಕಾರಣಿಗಳ ಕೈಯಲ್ಲಿ ಸಿಕ್ಕಿ ಒದ್ದಾಡ್ತಿದೆ. ಅದು ಪ್ರಸ್ತುತವಾಗಿ ಸಂಪೂರ್ಣವಾಗಿ ಬಿಡುಗಡೆ ಆಗಕ್ಕೆ ಇನ್ನೂ ಎಷ್ಟು ವರ್ಷಗಳ ಕಾಲಾವಕಾಶ ರಾಜಕಾರಣಿಗಳಿಗೆ ಬೇಕು? ಅವರು ಯಾವಾಗ ನಮ್ಮ ದೇಶವನ್ನ ವಿಮೋಚನ ಮುಕ್ತವಾಗಿ ತಗೊಂಡ್ಬರ್ತಾರೆ, ಯಾವಾಗ ನಮ್ಮನ್ನ ಫೈನಾನ್ಷಿಯಲಿ
ಫಿಸಿಕಲಿನೂ ನಮ್ಮ ಕೆಲವೊಂದಿಷ್ಟು ಜನನ ರಾಜಕೀಯವಾಗಿ ಹಿಡಿದಿಟ್ಕೊಂಡಿರ್ತಕ್ಕಂಥ ಕೆಲಸಗಳು ಈಗಲೂ ನಡೀತಾನೆ ಇರುತ್ತೆ. ಎಲ್ಲಿವರೆಗೆ ಅಂತಂದ್ರೆ ಸಂವಿಧಾನ ಸಂಪೂರ್ಣವಾಗಿ ಬಿಡುಗಡೆ ಆಗಬೇಕು. ಅದು ಬಿಡುಗಡೆ ಆಗಿ ಅವರಿಗೆ ಸಿಗ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳು, ಈಗ ಒಂದು ಶಿಕ್ಷಣ ಆಗಿರ್ಬೋದು, ನೀರಾಗಿರ್ಬೋದು, ಎಲ್ಲವನ್ನು ನಾವು ಕೇಳಿ ರಾಜಕಾರಣಿಗಳಿಂದ ಭಿಕ್ಷೆ ಕೇಳಿ ಯಾಕೆ ಅಂದ್ರೆ ಮತದಾರ ಜಾಗೃತನಾಗಿಲ್ಲ. ಇವತ್ತು ಮತದಾನ ಅನ್ನೋದು ಒಂದು ವ್ಯಾಪಾರೀಕರಣ ಆಗ್ತಿದೆಯೇ ಹೊರತು ಮತದಾನಕ್ಕೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ, ಅದ್ರ ವ್ಯಾಲ್ಯೂ ಏನು ಅಂತ ತಿಳಿಸ್ಕೊಡ್ತಕ್ಕಂಥ ಕಾರ್ಯಕ್ರಮನ ಮಾಡ್ತಾ ಇಲ್ಲ. ಸಂವಿಧಾನವನ್ನ ಕಳ್ಕೊತಾ ಇದೀವಿ, ಸಂವಿಧಾನ ಎಲ್ಲಿ ಕೈ ಬಿಟ್ಟು ಹೋಗ್ಬಿಡುತ್ತೆ ಅನ್ನೋ ಭಯದಲ್ಲಿ ನಾವು ಸಂವಿಧಾನ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಹೊರತು ಯಾವೊಬ್ಬ ರಾಜಕಾರಣಿಯ ಜುಟ್ಟು ಹಿಡಿದು ನೀನು ಈ ಕೆಲಸ ಮಾಡಬೇಕು, ಇದನ್ನ ಮಾಡು, ಇದನ್ನ ಬಿಡಬೇಕು, ನೀನು ಇದರಿಂದ ನೀನು ಕುಡಿಸೋದ್ರಿಂದ ತಿನ್ಸೋದ್ರಿಂದ ನೀನು ನಾಯಕನಾಗಲ್ಲ ಅನ್ನೋದನ್ನ ನಾವು ಸ್ಪಷ್ಟನೆ ಮಾಡ್ತಾ ಇಲ್ಲ. ನಾವು ರಾಜಕೀಯ ನಾಯಕರುಗಳ ಹಿಂಬಾಲಕರುಗಳಾಗಿ ಬಿದ್ದಿದ್ದೀವಿ. ಈ ಸಂಘ ಸಂಸ್ಥೆಗಳು ಏನಿದೆ, ಸಂಘಟನಾ ಹೋರಾಟಗಾರರು ಏನಿದ್ದೀನಿ, ನಾನು ಅಷ್ಟು ಸಂಘಟನೆಗಳನ್ನ ಮಾಡಿದ್ದೀನಿ, ಇಷ್ಟು ಸಂಘಟನೆಗಳನ್ನ ಮಾಡಿದ್ದೀನಿ, ಅಷ್ಟು ಓಟ್ಗಳನ್ನ ನನ್ನ ಹತ್ರ ಹಿಡಿದಿಟ್ಕೊಂಡಿದ್ದೀನಿ, ಈ ರೀತಿ ಒಂದು ಸಂಘಟನೆಗಳನ್ನ ಏನ್ ಮಾಡ್ತಿದ್ದಾರೆ ಈ ಸಂಘಟನೆ ಮಾಡ್ತಿರ್ತಕ್ಕಂಥ ರಾಜಕಾರಣಿಗಳು ಮತದ ಮೌಲ್ಯವನ್ನ ತಿಳ್ಕೊಂಡು ಸಾರ್ವಜನಿಕರಲ್ಲಿ ಒಂದು ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಅವರ ಕೆಲಸ ಕಾರ್ಯಗಳನ್ನ ಸಮಾಜಕ್ಕೆ ತೋರಿಸ್ತಾ ಅವರು ಒಂದು ಮತದಾನವನ್ನ ಒಳ್ಳೆ ರೀತಿಯಲ್ಲಿ ಪಡ್ಕೋಬೇಕು ಅಂತೇಳಿ ಒಂದಿಷ್ಟು ಪಕ್ಷಗಳು ಮಾಡ್ತಿದ್ದಾವೆ, ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾವೆ, ಒಳ್ಳೆ ರೀತಿಯಲ್ಲಿ ಅದು 500 ಆಗಿರ್ಬೋದು 100 ಆಗಿರ್ಬೋದು ಒಳ್ಳೆ ರೀತಿಯಲ್ಲಿ ತಗೊಂಡಿರ್ತಾರೆ. ಅದು ನಿಜವಾದ ಮತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಇವತ್ತಿನ ಈ ಸಮಾಜದಲ್ಲಿ, ಭಾರತ ದೇಶದಲ್ಲಿ ಸಂವಿಧಾನ ರಚನೆ ಆಗಿ 1952ನಲ್ಲಿ ರಚನೆ ಆಗಿ ಫೆಬ್ರವರಿ 21ನೇ ತಾರೀಕು ಏನು ಸಿದ್ದರಾಮಯ್ಯ ಗೌಡರು ಹೇಳಿದ್ರು, ಸೊ ಅವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಮನುಷ್ಯನಾಗಿ ನೀನು ಹುಟ್ಟಿದ್ಯಾ ಅಂದ್ರೆ ನಿನ್ನ ಹಕ್ಕನ್ನ ನೀನು ಚುನಾವಣೆ ನೀನು ಉಪಯೋಗ ಮಾಡಿದ್ರೆ ಮಾತ್ರ ನೀನು ಒಬ್ಬ ಮನುಷ್ಯ, ನೀನು ಒಬ್ಬ ಭಾರತದ ಪ್ರಜೆ, ಇದನ್ನ ನೀನು ಅರಿವು ಮೂಡ್ಕೋ ಅಂತ ಹೇಳಿ ನಮಗೆ ಅಲ್ಲಿ ತಿಳಿಸ್ಕೊಟ್ರು. ಆದ್ರೆ ನಮ್ಮ ಸಂವಿಧಾನ ಬರೆದಾದ ನಂತರ ಅವತ್ತಿನ ಜನಾಂಗದಲ್ಲಿ ಏನಿತ್ತು ರಾಜಕಾರಣಿಗಳು ಮಾಡ್ತಿದ್ರು, ಅವತ್ತು ಒಂದು ಸಮಾಜದ ಏಳಿಗೆಗಳಾಗಿರ್ಬೋದು ಅಥವಾ ಒಂದು ಸಾರ್ವಜನಿಕರ ಒಳಿತಿಗಾಗಿ ಒಂದು ಈ ರಾಜಕೀಯ ಅನ್ನೋದನ್ನ ಮಾಡ್ಕೊಳ್ತಾ ಬರ್ತಿದ್ರು. ಆದ್ರೆ ಇವತ್ತಿನ ಈ ಒಂದು ಪರಿಸ್ಥಿತಿನಲ್ಲಿ ಏನಾಗ್ತಿದೆ, ಎಲ್ಲಾ ರಾಜಕಾರಣಿಗಳು ಇವತ್ತು ಎಲೆಕ್ಷನ್ ನಲ್ಲಿ ನಿಂತ್ಕೊಂಡು ಒಂದ್ಸಲಿ ಗೆದ್ರು ಅಂದ್ರೆ ಅವ್ರು ನೆಕ್ಸ್ಟ್ ಮತ್ತೊಮ್ಮೆ ಎಲೆಕ್ಷನ್ ಅಲ್ಲಿ ನಿಂತ್ಕೊಬೇಕು ಅಂದ್ರೆ 1000 ಕೋಟಿ ಒಡೆಯರಾಗಿರ್ತಾರೆ, 100 ಕೋಟಿ ಒಡೆಯರಾಗಿರ್ತಾರೆ. ಸೊ ಆ ದುಡ್ಡು ಸಾರ್ವಜನಿಕರ ದುಡ್ಡನ್ನ ಅವರು ಲೂಟಿ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಸಾರ್ವಜನಿಕರು ಅರ್ಥಕೊಂಡ್ರೆ ಸಾಕು. ಸೊ ಈ ವಿಚಾರವಾಗಿ ತಮ್ಮ ಒಂದು ಹೇಳಿಕೆ ಎಷ್ಟು ಪರಿಪೂರ್ಣವಾಗಿದೆ, ಒಂದು ಪರಿಶುದ್ಧವಾಗಿದೆ ಅಂತ ಹೇಳಿದ್ರೆ, ಅವತ್ತು ದಾದಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಒಂದು ಹಕ್ಕನ್ನ ಕೊಟ್ರು. ಇವತ್ತು ನೀವಿಬ್ರು ಹೇಳ್ದಂಗೆ ದುಡ್ಡಿಗೆ ಮಾರಾಟ ಆಗ್ತಿದ್ದಾರೆ, ಪ್ರತಿಯೊಬ್ರು ಕೂಡ ದುಡ್ಡಿಗೆ ಮಾರಾಟ ಆಗ್ತಿದ್ದಾರೆ, ರಾಜಕಾರಣಿಗಳಿಗೆ ಗುಲಾಮರಾಗಿ ಜೀವನವನ್ನ ಮಾಡ್ತಿದ್ದಾರೆ. ಸೊ ಎಷ್ಟೋ ಒಂದು ನೋಡಿ ಸ್ನೇಹಿತರೆ, ನಾವು ನೋಡಿ ವೀಕ್ಷಕರೇ, ಇವತ್ತು ಒಂದು ವಿಚಾರ ತಿಳ್ಕೊಳ್ಬೇಕಾಗಿರೋದು ಇಷ್ಟೇ. ಸೊ ಅವ್ರು ಹೇಳ್ತಿರೋದೇನಂದ್ರೆ, ಪ್ರತಿಯೊಬ್ಬ ಮತದಾರ ಕೂಡ ನೀವು ಮತ ಮಾಡೋದು ಅಥವಾ ಮತ ಚಲಾಯಿಸುವಂತದ್ದು ಏನಿದೆಯಲ್ಲ, ಇದು ನಿಮ್ಮ ಹಕ್ಕು. ಸೊ ಈ ಹಕ್ಕನ್ನ ತಾವು ಮಾರಾಟ ಮಾಡಿಕೊಳ್ಳದೇನೆ ಅಥವಾ ಬೇರೆಯವರಿಗೆ ಮಣೆ ಹಾಕ್ದೇನೆ ನೀವು ಯಾವುದೂ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮತವನ್ನ ನೀವು ಯಾರಿಗೆ ಹಾಕ್ತಿದ್ದೀರಾ, ಸೊ ಹಾಕಲೇಬೇಕು. ನಾನು ಇವತ್ತು ಯಾರು ಹಾಕಿದ್ರೇನೋ, ಅವ್ರು ಗೆದ್ರೆ ನಮ್ಗೇನ್ ಮಾಡ್ತಾರೆ, ಇವ್ರು ಗೆದ್ರೆ ನಾವೇನ್ ಮಾಡ್ತಾರೆ ಅಂತ ಬಿಟ್ಟು ದಯವಿಟ್ಟು ಯಾರು ಕೂಡ ಮನೆಯಲ್ಲಿ ಕೂರ್ಬೇಡಿ. ಸೊ ಅವ್ರ ವಿಚಾರಗಳು ಏನಿರುತ್ತೆ ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಮಾಡ್ಕೊಳ್ಳುವಂತಹ ಬುದ್ಧಿಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಸೊ ಯಾವ ವ್ಯಕ್ತಿ ಹೇಗೆ ನಡವಳಿಕೆ ಏನು, ಆತನ ಹಿನ್ನೆಲೆ ಏನು ಅನ್ನೋದನ್ನ ತಿಳ್ಕೊಳ್ಳಿ, ಅರಿವು ಮೂಡಿಸ್ಕೊಳ್ಳಿ. ಸೊ ಆ ಅರಿವನ್ನ ಮೂಡಿಸ್ಕೊಂಡು ಯಾರಿಗೆ ನಾವು ವೋಟ್ ಹಾಕಿದ್ರೆ ನಾಳೆ ದಿನ ಒಂದು ಸಾರ್ವಜನಿಕರ ಜೊತೆನಲ್ಲಿ ನಿಲ್ತಾರೆ, ಸೊ ಅಂತ ವ್ಯಕ್ತಿಯನ್ನ ಆಯ್ಕೆ ಮಾಡುವ ಮುಖಾಂತರ ದಯವಿಟ್ಟು ತಮ್ಮ ಮತಗಳನ್ನು ವೇಸ್ಟ್ ಮಾಡ್ದೇನೆ ಅಥವಾ ಏನಿದೆ ಲಾಸ್ ಮಾಡ್ದೇನೆ ದಯವಿಟ್ಟು ಮತ ಹಾಕಿ ಅಂತ ಹೇಳಿ ನಾವು ಕೂಡ ಪರಿಪೂರ್ಣವಾಗಿ ಕೇಳ್ಕೊಳ್ತಿದೀವಿ. ಸೊ ನೆಕ್ಸ್ಟ್ ಮುಂದೆ ಇವತ್ತಿನ ಒಂದು ಹೊಸದಾಗಿ ವೋಟರ್ಸ್ಗಳು ಏನು ಹೇಳ್ತಾ ಇದ್ದಾರೆ, ನಾವು ಟಾಪಿಕ್ ತಗೊಂಡ್ವಿ. ಸೊ ಅವ್ರಿಗೆ ರಾಜಕೀಯ ಅಥವಾ ಕಾನೂನು, ಸೊ ನಮ್ಮ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಈಗಿನ ಮಕ್ಕಳಿಗೆ ಸಮಾಜ ಇಟ್ಟಿರ್ತಾರೆ, ಗಣಿತ ಇಟ್ಟಿರ್ತಾರೆ, ಮ್ಯಾಥ್ಸ್ ಆಗಿರ್ಬೋದು, ಎಲ್ಲ ಒಂದು ಭಾಷೆಯ ಒಂದು ಇದನ್ನ ಒಂದು ಲ್ಯಾಂಗ್ವೇಜಸ್ ಆಗಿ ಅಥವಾ ಹಿಸ್ಟ್ರಿ ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸೋಷಿಯಲ್ ಸ್ಟಡೀಸ್ ಇಟ್ಟಿದ್ದಾರೆ, ವಿಜ್ಞಾನದ ಬಗ್ಗೆ ತಿಳ್ಕೊಳ್ಬೇಕು, ಸಮಾಜವನ್ನು ನಿಂತು ತಿಳ್ಕೊಬೇಕಂದ್ರೆ ಯಾಕೆ ಕಾನೂನಿನ ಬಗ್ಗೆ ಒಂದು ಅರಿವು ಮೂಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಒಂದು ಸಬ್ಜೆಕ್ಟ್ ಆಗಿ ಇಲ್ಲಿವರೆಗೂ ಇಡಬೇಕು ಅಂತ ಯಾವುದೇ ರಾಜಕಾರಣಿಗಳಿಗೆ ಅನ್ಸಿಲ್ವಾ? ಇದೆಯಲ್ಲ ಸರ್, ಸಂವಿಧಾನವನ್ನ ಮಗು
ಶಾಲೆಗೆ ಕಾಲಿಟ್ಟ ಮೊದಲ ದಿನದಿಂದ ಕಲಿಯುತ್ತಾ ಹೋಗ್ತೇವೆ. ಅದು ಎಷ್ಟು ಮಟ್ಟಿಗೆ ಕಲಿಯುತ್ತೆ ಅನ್ನೋದು ಇಲ್ಲಿ ಬೇಸಿಕ್ ಪಾಯಿಂಟ್ ಆಗುತ್ತೆ. ಎಸ್, ಈಗ ಕೆಲವೊಂದು ಶಾಲೆಗಳಲ್ಲಿ ಈಗ ಈ ಯಾವುದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಈಚೆಗೆ ಪ್ರತಿಯೊಂದು ಶಾಲೆಗಳಲ್ಲೂ ಸಂವಿಧಾನ ಪೀಠಿಕೆ ಕಡ್ಡಾಯ ಅಂತಿದೆ. ಎಷ್ಟು ಶಾಲೆಗಳಲ್ಲಿ ಅನುಸರಿಸ್ತಿದ್ದಾರೆ ಅನ್ನೋದನ್ನ ಗಮನಿಸೋದು ಯಾರು ಹೋಗ್ತಿದ್ದಾರೆ. ಪ್ರತಿಯೊಂದು ಶಾಲೆಗಳಲ್ಲೂ ಹೋಗಿ ಸಂವಿಧಾನ ಪೀಠಿಕೆಯನ್ನು ಓದಿಸ್ತಾ ಇದ್ದೀರಾ, ನೀವು ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತಿದ್ದೀರಾ ಅನ್ನೋದನ್ನ ಯಾರು ಕೇಳ್ತಾರೆ? ಇದರಿಂದ ಸರ್ ಇದು ಬರೀ ಕಾನೂನುಗಳನ್ನ ಜಾರಿಗೆ ತರೋದ್ರಿಂದ ಆಗಲ್ಲ ಸರ್, ಅದನ್ನು ಅನ್ವಯಿಸಬೇಕು ಮತ್ತೆ ಅನುಸರಿಸಬೇಕು. ಅದನ್ನ ಅನುಷ್ಠಾನಕ್ಕೆ ತರಲೇಬೇಕು. ಅನುಷ್ಠಾನಕ್ಕೆ ತಂದು ನಾನು ಬಿಟ್ಬಿಡೋದಲ್ಲ, ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಮಾಡ್ಬೇಕು. ಪ್ರತಿಯೊಬ್ರು ಕಡ್ಡಾಯವಾಗಿ. ಈಗೆಲ್ಲ ಕೆಲವೊಂದು ದೇಶಗಳಲ್ಲಿ ಇದೆ, ರೇಪ್ ಮಾಡಿದ್ರೆ ತಲೆ ಕಡಿತಾರೆ, ಆ ತರ ಎಲ್ಲ ರೂಲ್ಸ್ ಗಳಿದೆ. ಆ ರೀತಿ ಕಠಿಣವಾದ ಶಿಕ್ಷೆ ನಮ್ಮಲ್ಲಿ ಇಲ್ಲ. ಬಾಬಾ ಸಾಹೇಬ್ರು ಒಳ್ಳೇದಕ್ಕೂ ಕೆಟ್ಟದಕ್ಕೂ ಎರಡದಕ್ಕೂ ಸಂವಿಧಾನವನ್ನ ಬರೆದಿದ್ದಾರೆ. ಅವರ ಜೀವನವನ್ನೇ ಈ ಜನಗಳಿಗೋಸ್ಕರ, ಭಾರತ ದೇಶಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಆ ಒಬ್ಬ ಮಹಾನ್ ವ್ಯಕ್ತಿಯನ್ನ ಈ ಒಂದು ವಿಚಾರದಲ್ಲಿ, ಮತದಾನ ಅನ್ನೋ ಒಂದು ವಿಚಾರದಲ್ಲಿ ಸ್ಮರಣೆ ಮಾಡ್ತಾ ನಾವು ನಮ್ಮ ಒಂದು ಮಹತ್ವವಾದ ಒಂದು ಹಕ್ಕು ಅಂತ ಏನಿದೆ, ನಮ್ಮ ಮತದಾನದ ಹಕ್ಕನ್ನ ನಾವು ಪ್ರತಿಯೊಬ್ರು, ಅವ್ರು ದುಡ್ಡು ಕೊಟ್ಟಿಲ್ಲ ಅಂತನೋ, ಇವ್ರು ಕುಕ್ಕರ್ ಕೊಡ್ಲಿಲ್ಲ ಅಂತನೋ, ಇವ್ರು ಸೀರೆ ಕೊಡ್ಲಿಲ್ಲ ಅಂತನೋ, ಮತವನ್ನ ಹಾಕದೆ ಬಿಡದೆ ಮನೆಯಲ್ಲಿ ಕೂರ್ದೆ ನಮ್ಗೆ ಬೇಕಾದ ಒಬ್ಬ ನಾಯಕನನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ರಿಗೋಸ್ಕರನಾದ್ರೂ ನಾವು ಹೋಗಿ ಓಟ್ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಖಂಡಿತವಾಗಿಯೂ ಕರೆಕ್ಟ್, ಬಹಳ ಉಪಯುಕ್ತವಂತ ಮಾಹಿತಿ ಕೊಟ್ರಿ. ಆದ್ರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇನ್ನು ನಾವೆಲ್ಲ ಹೇಳ್ಬೋದು ನೀವು ಹಂಗ ಮಾಡ್ಬೇಕು ಹಿಂಗ ಆಗ್ಬೇಕು ಅಂತ ಹೇಳ್ಬೋದು, ಆದ್ರೆ ಯಾವ ತರ ನಾವು ಜನನಾಯಕನ ಆಯ್ಕೆ ಮಾಡ್ಬೇಕು ಅನ್ನೋ ವಿಚಾರ ನೋಡೋದಾದ್ರೆ ಮೊದಲಿಗೆ ಯಾವ ತರ ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನ ನೀವು ಹೇಳ್ತೀರಾ ಸರ್? ಸರ್, ನಾನು ಇವಾಗ ಒಂದು ವಿಚಾರ ತಗೊಂಡ್ಬರ್ತೀನಿ. ಒಂದು ಡಿ ದರ್ಜೆ ನೌಕರನ್ನ ಆಯ್ಕೆ ಮಾಡಬೇಕಾದ್ರೆ ಅವನಿಗೆ ಇಂತಿಷ್ಟು ಎಜುಕೇಶನ್ ಇರಬೇಕು, ಇಂತಿಷ್ಟು ವಯಸ್ಸಿನ ಮಿತಿ ಒಳಗಡೆ ಇರಬೇಕು, ಅವನು ಈ ಕ್ಯಾಟಗರಿನಲ್ಲಿ ಇರಬೇಕು, ಈ ಥರ ಸಭ್ಯಸ್ಥನಾಗಿರ್ಬೇಕು, ಅವನು ಚಾರಿತ್ರ್ಯ ಚೆನ್ನಾಗಿರ್ಬೇಕು ಅಂತೇಳಿ ಏನಿದೆ, ಅದನ್ನು ರಾಜಕಾರಣಿಗಳಲ್ಲಿ ಯಾವತ್ತು ಅಳವಡಿಕೆ ಮಾಡ್ತಾರೋ ಆವತ್ತು ನಮ್ಮ ದೇಶ ಉದ್ಧಾರ ಆಗುತ್ತೆ, ನಮ್ಮ ಸಂವಿಧಾನಕ್ಕೆ ಗೌರವ ಬರುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ನಮ್ಮ ಕೊಡುಗೆಯಾಗಿ ನೀಡಿದ್ದಾರೆ ಮತದಾನ ಅನ್ನೋದಕ್ಕೆ ಸಂಪೂರ್ಣವಾದಂಥ ಒಂದು ಅರ್ಥ ಬರುತ್ತೆ. ಇದನ್ನು ಬಿಟ್ಟರೆ ಇನ್ನು 500 ವರ್ಷ ಕಳೆದ್ರೂ ಸಹ ನಮ್ಮ ಭಾರತ ಹೀಗೆ ಇರುತ್ತೆ. ತಪ್ಪು. ಯಾವ ರೀತಿ ತಪ್ಪು ಅಂತ ಹೇಳ್ತೀರಾ ತಾವು? ಅಲ್ಲ, ಅದು ಅವನ ವೈಯಕ್ತಿಕ ಚಾರಿತ್ರೆಯನ್ನ ತಗೊಂಡು ಏನಾಗ್ಬೇಕಾಗಿದೆ, ಇಲ್ಲಿ ನಾವು ದೇಶದ ಸುಧಾರಣೆ ಮಾಡ್ಲಿಕ್ಕೋಸ್ಕರ ಮಾತಾಡ್ತಿರೋದು. ಅವರ ವೈಯಕ್ತಿಕ, ಅವ್ರು 2 ಮದ್ವೆ ಆದ್ರೂ 3 ಮದ್ವೆ ಆದ್ರೂ ಇದೆಲ್ಲ ಸಮಾಜವನ್ನ ಸುಧಾರಣೆ ಮಾಡ್ಲಿಕ್ಕೆ ಲೆಕ್ಕಕ್ಕೆ ಬರಲ್ಲ ಮೇಡಮ್. ಚಾರಿತ್ರ್ಯ ಅಂದ್ರೆ ಅದೊಂದೇ ಬರಲ್ಲ ಮೇಡಮ್. ಲಂಚಕೋರ ಇರ್ಬೋದು, ಲಂಚಕೋರು ತಗೊಂಡ್ಬಂದು ಅಧಿಕಾರ ಕೊಡಕ್ಕಾಗುತ್ತಾ? ಚಾರಿತ್ರ್ಯ ಅಂತಂದ್ರೆ A to Z. ಈಗ ಸಿದ್ದರಾಮೇಗೌಡ ಅವರು ಹೇಳ್ತಾ ಇರೋ ವಿಚಾರ ಏನಂತ ಹೇಳಿದ್ರೆ, ಸೊ ಒಬ್ಬ ಒಂದು ಗವರ್ಮೆಂಟ್ ಸರ್ಕಾರಿ ಕೆಲಸ ತಗೊಳ್ಬೇಕು ಅಂತ ಹೇಳಿದ್ರೆ ಆತನಿಗೆ ಇಂತ ಹುದ್ದೆ ಅರ್ಹನಿಗೆ ಒಂದು ಇದು ಇರುತ್ತೆ, ಏನು SLC ಪಾಸ್ ಆಗಿರ್ಬೇಕು, ಇಲ್ಲ 8ನೇ ಕ್ಲಾಸ್ ಹೋಗಿರ್ಬೇಕು, ಕೆಲವೊಂದು. ಅದೇ ರೀತಿ ರಾಜಕಾರಣಿಗಳಲ್ಲಿ ಒಂದು ಆ ಎಲೆಕ್ಷನ್ಗೆ, ಆ ಪೊಸಿಷನ್ಗೆ ಅವರು ಅಪ್ಲೈ ಮಾಡ್ಬೇಕು ಅಥವಾ ಒಂದು ವೋಟಿಂಗ್ ನಿಂತ್ಕೊಂತಾರೆ, ಆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ಅವ್ರಿಗೂ ಕೂಡ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ಯಾಕೆ ನಿಲ್ಲಿಸಬಾರದು, ಆತರ ಮಾಡಬಾರ್ದು ಅನ್ನೋದನ್ನ ಅವರು. ನಾನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಒಬ್ಬ 5ನೇ ಕ್ಲಾಸ್ ಓದಿರ್ತಕ್ಕಂಥ ರಾಜಕಾರಣಿ ನಮ್ಮನ್ನ ಆಳ್ತಾನೆ, CM ಆಗಿ ನಮ್ಮನ್ನ ಆಳ್ತಾನೆ. ಓಕೆ. ಒಬ್ಬ DC-ಗೆ IAS KS ಅಂತಕ್ಕಂಥ ಒಂದು ಶಿಕ್ಷಣ ಅನ್ನೋದು ಇರುತ್ತೆ. ರೈಟ್. ಈ CM ಅನ್ನೋರು ಏನಿರ್ತಾರೆ, ಇವ್ರನ್ನ ನಿಲುವನ್ನ ಡಿಸೈಡ್ ಮಾಡೋದು ಒಬ್ಬ DC. ಆ DC-ಗೆ ಒಂದು ಜಿಲ್ಲೆಯ ತಂದೆಯ ಸ್ಥಾನವನ್ನ ನಾವು ಕೊಟ್ಟು ಕೂರ್ಸಿರ್ತೀವಿ. ಸೊ ಎಜುಕೇಶನ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗ್ಲಿಲ್ಲ, ಅವರ ಅಧಿಕಾರ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ D ಗ್ರೂಪ್, A ಗ್ರೂಪ್, B ಗ್ರೂಪ್ ನಾವಿಲ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಇಲ್ಲಿ ಶಿಕ್ಷಣ ಇದೆ, ಜೊತೆಗೆ ಶಿಸ್ತಿದೆ. ಶಿಕ್ಷಿತ ಒಬ್ಬ ಎಜುಕೇಟೆಡ್ ಪರ್ಸನ್ ನಾವು ಎಲೆಕ್ಟ್ ಮಾಡಿ ವಿಧಾನಸೌಧದಲ್ಲಿ ನಾವು ಕೂರ್ಸಿದ್ರೆ ನಾವು ಮಾತಾಡ್ತಕ್ಕಂಥ ಎಲ್ಲಾ ಮಾತುಗಳು ಸಂವಿಧಾನಬದ್ಧವಾಗಿ. ನೀವ್ ಏನ್ ಹೇಳ್ತಿದ್ದೀರಾ ಅವ್ರು ಅದನ್ನೇ ಅವ್ರು ಹೇಳಿದ್ರು. ಇಲ್ಲಿ ಏನು ವಿಚಾರ ಅಂತ ಹೇಳಿದ್ರೆ, ಒಂದು ವೋಟಿಂಗ್ ಎಲೆಕ್ಷನ್ ನಿಂತ್ಕೊಬೇಕಂದ್ರೆ ಈ ಎಜುಕೇಶನ್ ಆಗಿರ್ಬೇಕು ಅಂದ್ರೆ, ನೀವ್ ಹೇಳೋದಕ್ಕೆ ಆ ಶಿಸ್ತು ಬರಬೇಕು ಅಂದ್ರೆ ಎಜುಕೇಟೆಡ್ ಪರ್ಸನ್ ಬಂದ್ರೆ ಮಾತ್ರನೇ ಈ ಒಂದು ಸಮಾಜವನ್ನ ತಿದ್ಲಿಕ್ಕಾಗಿರ್ಬೋದು ಅಥವಾ ಸಮಾಜವನ್ನ ಬೆಳವಣಿಗೆ ಮಾಡ್ಲಿಕ್ಕಾಗಿರ್ಬೋದು ಒಂದು ಅನುಕೂಲ ಅಂತ ಹೇಳಿ ವಿಚಾರ ಹೇಳಿದ್ರು. ಹೌದು, ಖಂಡಿತ ಅದೇ ಕರೆಕ್ಟ್. ಆದ್ರೆ ಇವಾಗ ಈ ವಿಡಿಯೋ ನೋಡ್ತಿರೋರಿಗೆ, ಈ ಒಂದು ನಮ್ಮ ನೇರ ಪ್ರಸಾರ ನೋಡ್ತಿರೋರಿಗೆ, ಅವರಿಗೆ ಫಸ್ಟ್ ಆಫ್ ಆಲ್ ಇವಾಗ ನಾನು ಎಲೆಕ್ಷನ್ ವೋಟರ್ ID ಕಾರ್ಡ್ ಇದೆ ನನ್ನ ಹತ್ರ, ಸೊ
ಸೊ ನಾನು ಹಿಂಗೆ ಹೋಗ್ಬೇಕಾ ಹಂಗೆ ಹೋಗ್ಬೇಕಾ ಅಂತ ಯೋಚನೆ ಮಾಡ್ತಿರ್ತಾರೆ. ಓಕೆ. ಆಮೇಲೆ ನಮ್ಮ ತಂದೆ ಹೇಳಿದ್ ನಾನು ಫಾಲೋ ಮಾಡಬೇಕು, ಇಲ್ಲ ನನ್ನ ಮನಸ್ಸಿಗೆ ಬಂದಿದ್ದು ಫಾಲೋ ಮಾಡಬೇಕು ಅನ್ನೋದಿರುತ್ತೆ. ಸೊ ಅದಕ್ಕೂ ಮುಂಚೆ ಅದಕ್ಕೂ ಬಹಳ ಮುಖ್ಯವಾಗಿ ಏನು ಅಂತಂದರೆ, ಈಗ ದುಡ್ಡಿನ ಒಂದು ಬಹಳಷ್ಟು ಜನ ಬಹಳಷ್ಟು ಕಡೆ ಹೇಳ್ತಿರೋದಾಗ್ಲಿ ಕೇಳ್ತಿರೋದಾಗ್ಲಿ, ಆಮೇಲೆ ಅಷ್ಟು ದುಡ್ಡು ಸಿಕ್ತು ಇಷ್ಟು ದುಡ್ಡು ಸಿಕ್ತು, ಎಲೆಕ್ಷನ್ ಟೈಮಿಗೆ ಉಪಯೋಗಕ್ಕೆ ಅಂತ ಇಟ್ಕೊಂಡಿರುವಂಥ ಹಣಗಳನ್ನು ಸಿಕ್ತು ಅಂತೇಳಿ ಎಲ್ಲ ಕಡೆ ನಾವು ಮಾಹಿತಿ ಸುದ್ದಿಗಳನ್ನು ನೋಡ್ತಾ ಇದ್ದೀವಿ. ಆದರೆ ಇವಾಗ ಅದನ್ನ ತಗೊಂಡು ನಿಜವಾಗ್ಲೂ ಜನಗಳು ಅದನ್ನ ಉಪಯೋಗಿಸ್ಕೊಂಡು ದೇಶನ ಮಾರ್ತಾ ಇದ್ದಾರಾ ಇಲ್ವಾ? ಇದೇ ಶಿಕ್ಷಣದ ಮೊದಲ ಅಧ್ಯಾಯನೇ ಇದು. ಎಸ್, ಮೊದಲ ಅಧ್ಯಾಯನೇ ಇದು. 1,000 ರೂಪಾಯಿ ಕೊಟ್ಟು ಓಟನ್ನ ಖರೀದಿ ಮಾಡ್ತಿದಾರಂದ್ರೆ, ಒಬ್ರು MLA ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು MLA ಇರ್ತಾರೆ ಅಂತಂದ್ರೆ ಅವ್ರ ಬಾಯಲ್ಲಿ ಕೇಳಿ ನಾನು 60 ಕೋಟಿ ಖರ್ಚು ಮಾಡಿದೆ, 70 ಕೋಟಿ ಖರ್ಚು ಮಾಡಿದೆ, ಯಾಕಷ್ಟು ದುಡ್ಡು ಸುರಿತಿದ್ದಾರೆ, ಅದರಿಂದ ಅವ್ರಿಗೇನು ಉಪಯೋಗ ಇದೆ? ಇದು ಒಂದು ಸಣ್ಣ ಪಾಯಿಂಟ್ ಅನ್ನ ನಮ್ಮ ಯೂತ್ ಜನರೇಷನ್ ಏನಿದೆ ಅದೊಂದು ಫಾಲೋಅಪ್ ಮಾಡಿ, ಯಾಕೆ ಇಷ್ಟೊಂದು ದುಡ್ಡು ವ್ಯಯ ಮಾಡ್ತಿದ್ದಾರೆ ಇವರು, ರಾಜಕಾರಣ ಅನ್ನೋ ಒಂದು ಅಧಿಕಾರವನ್ನ ಹಿಡಿಬೇಕು ಅಂತ ಹೇಳಿ ಯಾಕೆ ಮುಂದಾಗ್ತಿದ್ದಾರೆ, ಯಾಕೆ ಇಷ್ಟೊಂದು ಶ್ರಮ ಪಡ್ತಿದ್ದಾರೆ ಇವರು? ಅಂದ್ರೆ ಎಲೆಕ್ಷನ್ 2-3 ತಿಂಗಳಿದೆ ಅನ್ನೋ ಎಲ್ಲ ಮನೆ ಬಾಗ್ಲಿಗೆ ಭಿಕ್ಷುಕರ ತರ ಬಂದ್ಬಿಡ್ತಾರೆ. ಅದ್ ಎಲೆಕ್ಷನ್ ಮುಗಿದ ಬೆಳಿಗ್ಗೆ ನಾವು ಅವ್ರ ಮನೆ ಬಾಗ್ಲಿಗೆ ಹುಡ್ಕೊಂಡು ಹೋಗ್ಬೇಕು. ಸರ್ ನೀವು ಗೆದ್ದಿದ್ದೀರಾ ಬನ್ನಿ ನಿಮ್ಗೆ ಆರಾಗ್ತೀವಿ ಅಂತ ನಾವು ಹೋಗ್ಬೇಕು. ನಮ್ಮ ಪರಿಸ್ಥಿತಿ ಏನಿದೆ ನೋಡಿ. ಈ ದೇಶದ ರಾಜಕಾರಣ ಮನೆ ಬಾಗ್ಲಿಗೆ ಎಲೆಕ್ಷನ್ ಬಂದಾಗ ಮಾತ್ರ ರಾಜಕಾರಣಿ ಬರೋದು. ಇದ್ದಂತೆ 5 ವರ್ಷ ಅವನ ಅಧಿಕಾರ ಪೂರೈಸುವವರೆಗೂ ಏನಿದೆ ಪ್ರತಿನಿಧಿ ಏನಿದ್ದಾನೆ, ಜನಪ್ರತಿನಿಧಿಗಳು ಮನೆ ಬಾಗ್ಲಿಗೆ ಹೋಗಿ ಹಾರೈಸಿ ಅವ್ರನ್ನ ಬೆಂಬಲಿಸಿ ಬರೋದೇ ಆಗುತ್ತೆ ಹೊರತು ಒಬ್ಬನು ನಿಯತಾಗಿ ನಿಂತು ಕೆಲಸ ಮಾಡ್ತಕ್ಕಂಥ ರಾಜಕಾರಣಿಗಳು ನಮ್ಗೆ ಸಿಗೋದಿಲ್ಲ. ಈ ವಿಚಾರವಾಗಿ ನನ್ನೊಂದು ಅಬ್ಜೆಕ್ಷನ್ ಇದೆ. ಮೇಡಮ್ ಹೇಳಿದ್ರು 5 ವರ್ಷಕ್ಕೊಂದ್ಸತಿ ಶಾಸಕರು ಬರ್ತಾರೆ, MP ಬರ್ತಾರೆ, ಎಲ್ಲರೂ ಬರ್ತಾರೆ. 5 ವರ್ಷಕ್ಕೊಂದ್ಸತಿ ಬರೋಂಗ್ ಮಾಡಿರೋನೇ ಮತದಾರ ಬದಲಾದ್ರೆ MP ಬರಲ್ಲ, ಶಾಸಕನೂ ಬರಲ್ಲ, ಯಾರು ಬರಲ್ಲ. ಯಾಕಂದರೆ ಆಯ್ಕೆ ಮಾಡೋರು ನಾವಾಗಿರ್ತೀವಿ. ಅವ್ರ ಹತ್ರ ನಾವು ಯಾವಾಗ ನೀವು ದುಡ್ಡು ಮಾಡ್ತೀರಾ, ನಮಗೆ ದುಡ್ಡು ಕೊಡಿ ಅಂತ ಕೇಳಿ ಮತದಾನ ಮಾಡ್ತೀವೋ ಆ ಒಂದು ಉದ್ದೇಶದಿಂದ ಅವರು ದುಡ್ಡು ಮಾಡಬೇಕು ಅಂತಲೇ ಅಲ್ಲಿ ಹೋಗ್ತಾರೆ. ಆಗಾಗ ದುಡ್ಡು ಮಾಡ್ತಾರೆ, ಅಲ್ಲೆಲ್ಲೋ ದುಡ್ಡು ರೈಡ್ ಆಗುತ್ತೆ, ಇಲ್ಲೆಲ್ಲೋ ದುಡ್ಡು ರೈಡ್ ಆಗುತ್ತೆ. ಯಾರು ಕಾರಣ? ನಾನು ಜನಸಾಮಾನ್ಯ. 500 ರೂಪಾಯಿಗೆ 1000 ರೂಪಾಯಿಗೆ ಯಾವತ್ತು ಮತದಾನ ಮಾರ್ಕನ್ನ ಸ್ಟಾರ್ಟ್ ಮಾಡಿದ್ದೀವಿ ನಾವು, ಅವತ್ತಿಂದ ಇವತ್ತು ಸ್ಟಾರ್ಟ್ ಆಗಿದೆ ಲಂಚ ಕೊಡತನ. ವ್ಯಕ್ತಿಯ ಮೇಲೆ ನಾವು ಮತದಾರರು ಬದಲಾಗಬೇಕು, ಯುವಕರು ಬದಲಾಗಬೇಕು, ಜನಸಾಮಾನ್ಯರು ಬದಲಾಗಬೇಕು. ಅವತ್ತು ರಾಜಕಾರಣ ಬದಲಾಗುತ್ತೆ, ಸಂವಿಧಾನಕ್ಕೆ ಒಂದು ಪವರ್ ಬರುತ್ತೆ. ಹಾಗಾದ್ರೆ ಈ ಲೆಕ್ಕಾಚಾರಕ್ಕೆ ಹೇಳ್ಬೇಕಂತ ಹೇಳಿದ್ರೆ ತಾವೆಲ್ಲ ಒಂದು ಸಮಾಜಕ್ಕೆ ಸಮಾಜ ಸೇವೆ ಮಾಡಿಕೊಂಡು ಹಳಿಲು ಸೇವೆಯಾಗಿ ನಿಮ್ಮೆಲ್ಲ ಒಂದು ಕುಟುಂಬವಿದ್ರೂ ಕೂಡ ಸಮಾಜಕ್ಕೆ ಒಂದು ಸಮಾಜದ ಒಳಿತಿಗಾಗಿ ಸಾರ್ವಜನಿಕರಿಗಾಗಿ ನೀವು ಮಧ್ಯರಾತ್ರಿ ಅನ್ನೋಂಗಿಲ್ಲ, ಅಥವಾ ಬೆಳಿಗ್ಗೆ ಅನ್ನೋಂಗಿಲ್ಲ, ಹಗಲು ರಾತ್ರಿ ಅನ್ನೋಂಗಿಲ್ಲ, ಎಷ್ಟೊತ್ತಿನಲ್ಲಿ ಆದ್ರೂ ತಮ್ಗಳಿಗೆಲ್ಲ ಕಾಲ್ ಬಂದ್ರೆ ಸ್ಟೇಷನ್ಗೆ ಹೋಗೋದು ಅಥವಾ ಸಾರ್ವಜನಿಕರ ಸಹಾಯ ಮಾಡುವಂಥದ್ದು ಹಲವಾರು ವಿಚಾರಗಳಿರ್ತದೆ. ಸೊ ನಿಮ್ಮ ಸಂಘಟನೆಗಳ ಅಥವಾ ನಮ್ಮ ರಾಜ್ಯದಲ್ಲಿ ಇರುವಂತಹ ಹಲವಾರು ಸಂಘಟನೆಗಳ ಪ್ರತಿಯೊಂದು ಯಾವುದೇ ಒಂದು ಆಗಿರ್ಬೋದು, ದಲಿತ ಪರ ಆಗಿರ್ಬೋದು, ಮಾನವ ಹಕ್ಕುಗಳ ಪರ ಆಗಿರ್ಬೋದು, ಕನ್ನಡ ಪರ ಆಗಿರ್ಬೋದು, ಹಿಂದೂ ಪರ ಆಗಿರ್ಬೋದು, ಯಾವುದೇ ಒಂದು ಸಂಘಟನೆಗಳ ಒಂದು ಏನು ಪದಾಧಿಕಾರಿಗಳಾಗಿರ್ಬೋದು ಅಥವಾ ಕಾರ್ಯಕರ್ತರಾಗಿರ್ಬೋದು, ಸೊ ಇದು ಎಲ್ಲಾ ವಿಚಾರಗಳಿಗೂ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ? ನಿಮ್ಗೊಂದು ವಿಚಾರ ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೀನಿ. ನನ್ನ ಸಂಘಟನೆ ಹೆಸರನ್ನು ನೋಡಿದ್ರೆ ನಿಮ್ಗೆ ಅನ್ಸಿರ್ಬೋದು, ಹಕ್ಕು ವಂಚಿತ. ಯಾರಿಂದ ವಂಚನೆ ಆಗ್ತಾ ಇದೆ? ಆ ಒಂದು ಉದ್ದೇಶದಿಂದನೇ ನಾವು ಮಾಡ್ತಾ ಇರೋದು. ನೇರವಾದಂಥ ರಸ್ತೆನಲ್ಲಿ ಸಾಗುವಂಥ ಪ್ರತಿಯೊಬ್ಬರಿಗೂ ಅಡೆತಡೆಗಳು ತುಂಬ ಇರುತ್ತೆ. ಅವ್ರ ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ರಾಜಕಾರಣ ಆಗಿರ್ಬೋದು, ಸಂಘಟನೆಗಳ ವಿಚಾರ ಆಗಿರ್ಬೋದು, ಎಲ್ಲೋ ಯಾರ್ದೋ ಪರವಾಗಿ ಓಲೈಕೆಗಳಿಗೆ ಒಳಗಾದಂಥ ಸಂಘಟನೆಗಳು ಇಮ್ಮಿಡಿಯೇಟಾಗಿ ಬೆಳ್ಕೊಳ್ತವೆ. ಒಬ್ಬ ರಾಜಕಾರಣಿ ಬೆಂಬಲಿಸಿರ್ತಕ್ಕಂಥ ಸಂಘಟನೆ ಬೇಗ ಬೆಳ್ಕೊಳುತ್ತೆ. ಅದೇ ನಿಷ್ಠಾವಂತ ಮತದಾರ, ಸಾಮಾನ್ಯ ಪ್ರಜೆ ನಾನೇನಾದ್ರೂ ಮಾಡಬೇಕು ಅಂತ ನೇರವಾದಂಥ ಒಂದು ವೇ ಸೃಷ್ಟಿ ಮಾಡ್ಕೊಂಡಾಗ ಅದಕ್ಕೆ ತುಂಬಾ ಅಡ್ಗಾಲ್ಗಳು ಇಲ್ಲ. ಇದನ್ನ ನಾವು ಒಪ್ಪೋದಿಲ್ಲ. ಯಾಕೆ ಅಂತ ಉದಾಹರಣೆಗಳನ್ನ ನಾನು 1000 ಕೊಡ್ತೀನಿ. ಉದಾಹರಣೆಗಳನ್ನ ನಾನು 1000 ಕೊಡ್ತೀನಿ. ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಕೃತ್ಯಗಳು, ಸಂಘಟನೆಗಳು ಯಾಕೆ ಎಲ್ಲದಕ್ಕೂ ಸೈಲೆಂಟ್ ಆಗಿದೆ? ಕೆಲವೊಂದು ವಿಚಾರ ಬಂದಾಗ ನಾರಾಯಣಗೌಡರು ಆಚೆ ಬರ್ತಾರೆ, ಕೆಲವೊಂದು ವಿಚಾರ ಬಂದಾಗ ನಮ್ಮ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಇಷ್ಟಪಡ್ತೀರಾ? ಹೌದು, ಈ ಕೆಲವೊಂದು ವಿಚಾರಗಳಲ್ಲಿ ರಾಜಕಾರಣಿಗಳು ಯಾವ್ದ್ರಲ್ಲಿ ಇಂಟರ್ಫಿಯರ್ ಆಗ್ತಾರೋ, ಕೆಲವೊಂದು ಸಂಘಟನೆ ರಾಜ್ಯಾಧ್ಯಕ್ಷಗಳು ಸುತ್ತಾಕೊಂಡು ಕೇಂದ್ರಕ್ಕೆ ಬರ್ತಾರೆ. ತಮ್ಮದೇ ಆದಂತಹ ಒಂದು ಕುಟುಂಬದ ಒಬ್ರು ಇವ್ರ ಹತ್ರ ಒಂದು ವಿಚಾರ ತಿಳ್ಕೊಳ್ಳೋಣ. ತಾವೇನ್ ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ? ಅಲ್ಲ, ಅವರ ಒಂದು
ನಿಲುವು ಏನಿದೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಅವ್ರು ಮಾತಾಡ್ತಿದ್ದಾರೆ ಸರಿ, ಅವರ ನಿಲುವು ಏನು ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ. ಇದ್ರಲ್ಲಿ ಶಿವರಾಮೇಗೌಡ್ರನ್ನ, ನಾರಾಯಣಗೌಡ್ರನ್ನ ಯಾಕೆ ಖಂಡಿತವಲ್ಲೂ ಈಗ ಒಂದು ಸಂಘಟನೆ ಬೆಳಿಬೇಕು ಅಂತಂದ್ರೆ ತುಂಬಾ ಕಷ್ಟಪಡಬೇಕು. ಆರ್ಥಿಕವಾಗಿ ಸದೃಢರಾಗಿಲ್ಲ ಅಂತಂದ್ರೆ ಮತದಾನ ಜಾಗೃತಿ ಬಗ್ಗೆ ನಾನು ಸಂಘಟನೆ ನಿಲುವು ಬೇಕೇ ಬೇಕು. ನಾವು ಒಂದು ಸಂಘಟನೆ ಕಟ್ಕೊಂಡಿರೋದೇನಕ್ಕೋಸ್ಕರ ಈ ಕರಪ್ಷನ್ ತಡಿಬೇಕು, ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ನಮ್ಮದೇ ಆದಂಥ ಕೊಡುಗೆ ಏನಾದ್ರು ಕೊಡಬೇಕು, ಲಂಚ ಮತ್ತೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಬೇಕು. ಹಕ್ಕು ವಂಚಿತ ಅಂತಂದ್ರೆ ಯಾರಿಗೆ ಏನು ಸೌಲಭ್ಯ ಸಿಕ್ಕಿಲ್ಲ, ಕಟ್ಟ ಕಡೆಯ ವ್ಯಕ್ತಿಗೂ ಸಹ ನಮ್ಮ ಕಡೆಯಿಂದ ಆ ಸೌಲಭ್ಯ ದೊರಕಬೇಕು ಅನ್ನೋ ಉದ್ದೇಶದಿಂದ ನಾವು ಸಂಘಟನೆ ಮಾಡ್ಕೊಂಡಿದ್ದೀವಿ. ನಾಡು ನುಡಿ ನೆಲ ಜಲ ಭಾಷೆ ಅಂತ ದೊಡ್ಡದಾಗಿ ಬಿಂಬಿಸ್ತಾರೆ, ಬಟ್ ಮಾಡೋದೆಲ್ಲ ಕರೆಕ್ಟ್. ಬಹಳ ಮುಖ್ಯವಾದ ವಿಚಾರ ಅಧಿಕಾರಿಗಳನ್ನ ಈ ವಿಚಾರವಾಗಿ ಖಂಡಿತವಾಗ್ಲೂ ನಾನು ಹೇಳೋದಿಷ್ಟೇ, ಎಜುಕೇಟೆಡ್ ಪರ್ಸನ್ ಯಾರೇ ಆಗಿದ್ರು ಸಹ ಅವ್ರ ನೇತೃತ್ವದಲ್ಲಿ ಈ ಮೇಡಮ್ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಾನು. IAS ಮೇಡಮ್, IAS CM ಬಗ್ಗೆ ಮಾತಾಡಿದ್ರು. IAS ಅಧಿಕಾರಿ ಎಷ್ಟು ವರ್ಷ ಎಜುಕೇಟ್ ಮಾಡಿ ಅವರು IAS ಆಫೀಸರ್ ಆಗಬೇಕು, ಎಷ್ಟು ಟ್ರೈನಿಂಗ್ ತಗೊಳ್ಬೇಕು, ಎಷ್ಟೆಲ್ಲ ಅವರಿಗೆ ಟ್ರೈನ್ ಅಪ್ ಮಾಡ್ತಾರೆ ಅಂತಂದರೆ, ಒಬ್ಬ CMಗೆ ಓಟ್ ಹಾಕಿದ ತಕ್ಷಣ CM ಆಗಿಬಿಡ್ತಾರೆ. ಒಂದು ಜಾತಿ, ಒಂದು ವರ್ಗ, ಇದ್ರ ಮೇಲ್ಗಡೆ ಆಯ್ಕೆ ಆಗ್ತಾರೆ. ಅವರು ಎಜುಕೇಷನ್ ಇಲ್ಲ ಅಂದ್ರೆ ಪರವಾಗಿಲ್ಲ. ಒಬ್ಬ IAS ಅಧಿಕಾರಿ IAS ಸ್ಥಾನಕ್ಕೆ ಬರಬೇಕು ಅಂತಂದರೆ ಅವ್ರ ಪರಿಶ್ರಮನೇ ಬೇರೆ ಇರುತ್ತೆ. ಆ ಪರಿಶ್ರಮ ಯಾಕೆ ನಮ್ಮ ರಾಜಕಾರಣಿಗಳಿಗಿಲ್ಲ? ಕಷ್ಟ ಯಾಕಿಲ್ಲ? ಆ ಕಷ್ಟ ತೋರಿಸಿದಾಗ ತಮ್ಮಿಬ್ಬರ ಒಂದೇ ಗುರಿ, ಮಾತಿನ ಅರ್ಥ ಒಂದೇ ಇದೆ, ಬಟ್ ಆದ್ರೆ ಮಾತುಗಳು ಮಾತ್ರ ಬೇರೆ ಇದಾವೆ. ಸಂತೋಷ. ಇನ್ನೊಂದು ವಿಚಾರ ಇನ್ನೊಂದೇನಂದ್ರೆ, ಈಗ ಫಸ್ಟ್ ನೀವೇನಂತ ಹೇಳಿದ್ರೆ, ಅದೇ ಇವಾಗ ಜನಗಳು ನಾವು ಸಂಘಟನೆಯಿಂದ ನಾವು ಈ ರೀತಿ ಮಾಡ್ತಾ ಇದೀವಿ, ರಾಜಕಾರಣಿಗಳು ಈ ತರ ಮಾಡ್ತಾ ಇದ್ದಾರೆ, ಸೊ ಸಂಘಟನೆಯವರು ಒಂದು ಅರಿವು ಮೂಡಿಸುವಂತ ಕೆಲಸ ಮಾಡ್ತಿದೆ. ಇದು ಪ್ರತಿಯೊಬ್ಬ ಪ್ರಜೆಗೆ ಯಾಕೆ ಬರ್ತಿಲ್ಲ? ಸಂಘಟನೆ ಮಾತ್ರ ಮಾಡ್ತಿದೆ ಅಂದ್ಬೇಕಾರೆ ಪ್ರಜೆ ಯಾಕೆ ಮಾಡ್ತಾ ಇಲ್ಲ? ಇಲ್ಲಿ ಒಂದು ಮುಖ್ಯವಾದ ಅಂಶ ತಗೊಂಡ್ಬಿಡಿ ನೀವು. ಯಾಕೆ ಮಾಡ್ತಾ ಇದ್ದಾರೆ ಪ್ರಜೆಗಳು, ಯಾಕೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ, ಪ್ರಜೆಗಳಿಗೆ ಎಲ್ಲಾ ರೀತಿ ಮಾಹಿತಿನೂ ಇದೆ. ಅನ್ಎಜುಕೇಟೆಡ್ಸ್ ಯಾರು ಇಲ್ಲ ಇವತ್ತಿನ ಕಾಲದಲ್ಲಿ. ಸೊ ಧೈರ್ಯ ಇಲ್ಲ, ಏನೋ ಒಂದು ಇದೆ ಖಂಡಿತವಾಗ್ಲೂ ಎಲ್ಲರಿಗೂ ಧೈರ್ಯ ಇದೆ. ಬಟ್ ಫ್ಯಾಮಿಲಿ ಇನ್ಸ್ಟ್ರಕ್ಷನ್ ಅವ್ರದ್ದೇ ಆದಂತ ಪರ್ಸನಲ್ ಇಶ್ಯೂಸ್ ಇರುತ್ತೆ. ಪರ್ಸನಲ್ ಇಶ್ಯೂಸ್ ಮೀನ್ಸ್ ಫ್ಯಾಮಿಲಿ ಮೇಂಟೆನೆನ್ಸ್ ಆಗಿರ್ಬೋದು, ಅವ್ರ ಪರ್ಸನಲ್ EMIs ಇರ್ಬೋದು. ಈ ಒಂದು ವಿಚಾರಗಳಿಗೆ ಏನಾಗ್ಬಿಡುತ್ತೆ, ಯಾರೇನ ಮಾಡ್ಕೊಳ್ಳಿ, ಸಾಮಾಜಿಕವಾಗಿ ಮಾತಾಡಲ್ಲ, ಸಾಂಸಾರಿಕವಾಗಿ ಮಾತಾಡಲಿಕ್ಕೆ ನನಗೆ ಮನೆ ಇದೆ, ನನಗೆ ಸಂಸಾರ ಇದೆ, ನಾನು ಒಬ್ಳು ಹೆಣ್ಮಗ್ಳಿದ್ದೀನಿ, ನಾನು ಇವತ್ತು ಮಾತಾಡ್ತಾ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಕೊಟ್ಟಿರೋದು ಅದೇ ಸಂವಿಧಾನದ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಇರೋದು. ಇವತ್ತು ನಿಮ್ ಬಗ್ಗೆ ಆಗ್ಲಿ ಅವಹೇಳನಕಾರಿ ಯಾರು ಮಾತಾಡಂಗಿಲ್ಲ, ಇನ್ನೊಬ್ರ ಬಗ್ಗೆ ಆಗ್ಲಿ ಅವಹೇಳನಕಾರಿ ಯಾರು ಮಾತಾಡಂಗಿಲ್ಲ. ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ ಅಲ್ವಾ? ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ ಅಲ್ವಾ? ವಾಕ್ ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಅಲ್ವಾ? ಇದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಸಾಂಸಾರಿಕವಾಗಿ ನಾವು ಇಡೀ ಕರ್ನಾಟಕನ ಸಾಂಸಾರಿಕವಾಗಿ ತಗೊಂಡಾಗ ಮುಖ್ಯಮಂತ್ರಿ ಬಂದ್ಬಿಟ್ಟು ನಮ್ಮ ರಾಜ್ಯದ ತಂದೆ ಸ್ಥಾನದಲ್ಲಿರ್ತಾರೆ. ಸಾಂಸಾರಿಕವಾಗಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಅವ್ರು ಮೇಡಮ್ ಹೇಳಿದ್ರು, ನಮ್ಮ ಇಡೀ ರಾಜ್ಯನ ನನ್ನ ಒಂದು ಕುಟುಂಬ ಅಂತ ತಗೊಂಡಾಗ ಮುಖ್ಯಮಂತ್ರಿ ಅವರು ನಮ್ಮ ತಂದೆ ಸ್ಥಾನದಲ್ಲಿರ್ತಾರೆ, ರಾಜ್ಯದ ತಂದೆ ಸ್ಥಾನದಲ್ಲಿರ್ತಾರೆ. ಮಕ್ಕಳಿಗೆ ಮಾರ್ಗದರ್ಶನ ಕೊಡಬೇಕಾಗಿದೆ. ಫುಲ್ ಕ್ಲಾರಿಟಿ ಮಾಡ್ಬಿಡ್ತೀನಿ ಸರ್, ಖಂಡಿತವಾಗ್ಲು. ಇದು ಏನಂದ್ರೆ ವಾಹಿನಿಗಳಲ್ಲಿ ಈ ಡಿಸ್ಟರ್ಬೆನ್ಸ್ ಇಂದಾನೆ ಅರ್ಧ ಮಾಹಿತಿ ಡಿಸ್ಟರ್ಬ್ ಆಗ್ಬಿಡುತ್ತೆ. ನಾವು ಒಂದು ಥಾಟ್ಸ್ ಅಲ್ಲಿ ಬಂದಿರ್ತೀವಿ, ಆ ಟಾಪಿಕ್ ಬಂದಿರುತ್ತೆ, ಆ ಟಾಪಿಕ್ ಡೈವರ್ಟ್ ಆಗಬಾರ್ದು. ಈ ವಿಚಾರವಾಗಿ ಬಂದಾಗ ಮಾಹಿತಿ ಕೊಡಬೇಕಾಗಿರೋದು ಮನೆಯ ಹಿರಿಯರು. ಮನೆ ಅಂದರೆ ಇಡೀ ರಾಜ್ಯದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಇದನ್ನು ಕ್ಲಾರಿಟಿ ತೊಗೊಂಬಿಡಿ. ಮನೆ ಹಿರಿಯರೇ ಸರಿ ಇಲ್ಲ ಅಂತಂದಾಗ, ಮಾರ್ಗದರ್ಶನ ಕೊಡೋಕ್ಕಾಗ್ತಾ ಇಲ್ಲ ಅಂದಾಗ, ಅವ್ರಿಗೆ ಮಾಹಿತಿ ಇಲ್ಲ ಅಂದಾಗ ಕೊಡೋರು ಯಾರು ಸರ್? ಮಾಹಿತಿ ಅಂತ ಹೋದ್ರೆ CM ಒಬ್ರೇ ಕರ್ನಾಟಕಕ್ಕೆ. CM ಹೇಳಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂದ್ರೆ ಮಿಕ್ಕಿದ ಪಕ್ಷಗಳೆಲ್ಲ ಎಲ್ಲ ಹೋಗ್ಬೇಕು. ಡೆಮಾಕ್ರಸಿ ಅನ್ನೋದು ಅದಕ್ಕೇನೆ. CM ಅವ್ರು ಹೇಳಕ್ಕಾಗ್ತಾರೆ, ಆ CM ಅವ್ರು ಏನ್ ವಿರುದ್ಧವಾಗಿ ನಡೀತಾ ಇದೆ, ಅವ್ರೇನು ಅನರ್ಥ, ಅವ್ರ ಸಮರ್ಥ ಅನರ್ಥ ಅಂತ ತಿಳಿಸ್ಬೇಕಾಗಿರೋದು ವಿರೋಧ ಪಕ್ಷದವರು. ಡೆಮಾಕ್ರಸಿ ಅನ್ನೋದು ಇದಕ್ಕೆ. ಸಿದ್ದರಾಮೇಗೌಡರ ವಿರೋಧ ಇದ್ದಾಗ್ಲೇನೆ ಒಂದು ನಿರ್ದಿಷ್ಟವಾದಂತ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಸಾಧ್ಯ. ಬರೀ ಪರವಾಗಿ ನಿಂತ್ರೆ ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಲ್ಲ. ಒಂದು ವಿಚಾರ ನೀವೇನ್ ಹೇಳಿದ್ರ, ಸಾಂಸಾರಿಕವಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನ ನೋಡ್ತೀರಾ ಅಂತ ಹೇಳಿದ್ರೆ ತುಂಬಾ ಒಳ್ಳೇದು, ಒಪ್ಕೊಳ್ಳೋಣ. ಆದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಏನಂತ ಹೇಳಿದ್ರೆ, ನಮಗೆ ನಮ್ಮ ಕುಟುಂಬದಲ್ಲಿ ನಮಗೆ ತಂದೆ ಅನ್ನೋರ್ನ ಆಯ್ಕೆ ಮಾಡಂಗಿಲ್ಲ. ನಮ್ ತಂದೆನೇ ನಮ್ ತಂದೆ ಹೇಳಿ ಆಯ್ತು. ಇಲ್ಲಿ ತಂದೆ ಬದಲಾಗ್ತಾ ಹೋಗ್ತಾರೆ. ಸೊ ಆ ತಂದೆಯ ಸ್ಥಾನವನ್ನ ನಾವು ಅವ್ರಿಗೆ ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ಹೇಳ್ತಾರೆ. ಖಂಡಿತ. ಈಗ ನಾನು ಹೇಳ್ದಲ್ಲ ಸರ್, ಕರ್ನಾಟಕನ ಒಂದು ಕುಟುಂಬ ಸಾಂಸಾರಿಕವಾಗಿ ತಗೊಂಡ ಮೇಡಮ್ ಅವ್ರು ಹೇಳಿದಕ್ಕೋಸ್ಕರ ನಾನು ಹೇಳಿದ್ದು, ಡೆಮಾಕ್ರಸಿ ಅನ್ನೋದು ಬಂದಾಗ ನಿಮ್ಮ ಅಧಿಕಾರ ಇರುತ್ತೆ. ಏನಂದ್ರೆ ನಮ್ಮ ಒಂದು ಇವತ್ತಿನ ಈ ಮಾತುಕತೆ ಏನಿದೆ ಅಥವಾ ಒಂದು ಚರ್ಚೆ ಏನಿದೆ, ಸೊ ಅದು ಸಾರ್ವಜನಿಕರಿಗೆ ಮುಟ್ಟಬೇಕಾದ್ರೆ ನಾವು ಒಬ್ಬ ವ್ಯಕ್ತಿಯನ್ನ ನಾವು ಅಳವಡಿಸ್ಕೊಂಡು ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಖಂಡಿತವಾಗ್ಲೂ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ವಿಚಾರ ಇಷ್ಟೇ, ಇವತ್ತು
XYZ ಯಾವುದೇ ಪಕ್ಷದ ರಾಜಕಾರಣಿಗಳಾಗಿರ್ಬೋದು ಅಥವಾ ಯಾವುದೇ ಪಕ್ಷದ ಹಿರಿಯ ಮುಖಂಡರಾಗಿರ್ಬೋದು, ಅವರು ಹೇಳಿದ ತಕ್ಷಣ ನಾವು ಹೋಗಿ ಮತದಾನ ಆಗ್ತಿದೀವಾ? ಇಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ 18 ವರ್ಷ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಎಲ್ಲೇ ಹೋದ್ರು ಕೂಡ ನಮ್ದ ಒಂದು ವೋಟರ್ ID ಕೇಳ್ತಾರೆ, ಅಥವಾ ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಎಲ್ಲಾ ರೀತಿ ದಾಖಲಾತಿಗಳನ್ನ ಒಂದು ಸರ್ಕಾರಿ ಕಚೇರಿಗಳಿಗೆ ಅಥವಾ ಒಂದು ನೀವೇನಾದ್ರೂ ಒಂದು ಸೌಲಭ್ಯಗಳನ್ನ ನಾವು ಪಡಿಬೇಕು ಅಂತ ಹೇಳಿದ್ರೆ ಎಲ್ಲ ಬೇಸಿಕ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ. ಸೊ ಆ ಬೇಸಿಕ್ ಡಾಕ್ಯುಮೆಂಟ್ಸ್ ಅನ್ನೋದನ್ನ ನಾವು ತಗೊಂಡ್ ಬರ್ತಾ ಹೋದಾಗ ಏನು ನಾವು 18 ವರ್ಷ ಈ ಎಜುಕೇಶನ್ ಪೀರಿಯಡ್ ನಲ್ಲಿ ನಾವು ಬಂದಿರ್ತೀವಿ, ನಮ್ಮ ತಂದೆ ತಾಯಿದಿರು ನಮ್ಗೆ ಏನ್ ಕಳ್ಸಿರ್ತಾರೆ, ನಮ್ಮ ಸಮಾಜ ನಮ್ಗೆ ಏನ್ ಕಳ್ಸುತ್ತೆ, ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡಾಗ ಸೊ ನಮ್ಮ ಅಕ್ಕಪಕ್ಕದ ನಮ್ಮ ಸಹೋದರಿಯರಾಗಿರ್ಬೋದು, ನಮ್ಮ ಸಹೋದರರಾಗಿರ್ಬೋದು, ನಮ್ಮ ಸ್ನೇಹಿತೆಯರಾಗಿರ್ಬೋದು, ಸೊ ಈ ಎಲ್ಲಾರ ಹತ್ರ ಕೂಡ ನಾವು ಚರ್ಚೆ ಮಾಡುವಂಥದ್ದು, ತಿಳ್ಕೊಳ್ಳುವಂಥದ್ದು ಸಮಾಜದಲ್ಲಿ ಪ್ರತಿ ಕ್ಷಣ ಕೂಡ ನಮ್ಗಿದೆ. ಪ್ರತಿ ಕ್ಷಣ ಕೂಡ ಇದೆ. ಇಲ್ಲಿ ನಾವೇನಂತ ಹೇಳಿದ್ರೆ ಇವತ್ತು ನಮ್ಮ ಕ್ವಶನ್ಸ್ ಅವಾಗ್ಲಿಂದ ಬರೋದು, ಮೇಡಮ್ ತಮ್ಗೆ ನಾವು ಈ ವಿಚಾರ ಸಂಘಟನೆಗಳು, ಎಲ್ಲಾ ಸಂಘಟನೆಗಳ ಪರವಾಗಿ ಯಾರೆಲ್ಲ ಇನ್ನ ಏನ್ ಇಂಪ್ಲಿಮೆಂಟೇಷನ್ ಸಂಘಟನೆಗಳು, ಕಾರ್ಯಕರ್ತರು ಅಥವಾ ಸಂಘಟನೆಯ ರಾಜ್ಯ ಪದಾಧಿಕಾರಿಗಳಾಗಿರ್ಬೋದು, ಎಲ್ಲಾ ಮುಖಂಡರು ಕೂಡ ಸೊ ಯಾವ ಒಂದು ಬೆಳವಣಿಗೆನ ಮಾಡಿದ್ರೆ ತುಂಬಾ ಸಂಘಟನೆ ಮುಖಾಂತರ ಸಾರ್ವಜನಿಕರಿಗೆ ಅಥವಾ ಮತದಾರರಿಗೆ ಮುಂದಿನ ದಿನಗಳನ್ನ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ನಾವು ತರಬಹುದು ಅಂತ ನಿಮ್ ಮಾತಲ್ಲಿ ಹೇಳ್ಬೇಕಂದ್ರೆ? ಸರ್, ಸಂಘಟನೆಗಳು ನಾನು ವೈಯಕ್ತಿಕವಾಗಿ ನಾನು ಒಬ್ಬ ಮಹಿಳಾ ರಾಜ್ಯಾಧ್ಯಕ್ಷೆಯಾಗಿ ನಾನೊಂದು ಸಂಸ್ಥೆಯ ಪದಾಧಿಕಾರಿಯಾಗಿ ಕೆಲಸ ಮಾಡಿ ನಾನು ಬಂದಿರೋಳು. ನಾನು ಹೇಳೋ ಮಟ್ಟಿಗೆ ಅಂದ್ರೆ ಸಮಾಜ ಸುಧಾರಣೆ ಮಾಡೋದು ನಮ್ಮ ಕೈಯಲ್ಲಿಲ್ಲ. ಎಸ್, ನಮ್ಮ ಕೈಯಲ್ಲಿ ಸಾಧ್ಯನೂ ಇಲ್ಲ ಸಮಾಜವನ್ನ. ಯಾಕಂದ್ರೆ ಸಮಾಜ ಏಕಮುಖಿಯವಾಗಿ ಇಲ್ಲ. ನಾವು ಸಮಾಜಕ್ಕೆ ಹೊಂದ್ಕೊಂಡು ಬದುಕಬೇಕೇ ಹೊರತು ಸಮಾಜ ಒಂದು ನಿಲುವಲ್ಲಿ ತಂದು ನಿಲ್ಲಿಸ್ತೀನಿ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಸಮಾಜದಲ್ಲಿರುವಂತ ಕಳೆಯನ್ನ ಕಿತ್ತು ನಾವು ಇಲ್ಲಿ ಒಂದು ನೆಲೆಯನ್ನ ಕಂಡ್ಕೋಬೇಕೇ ಹೊರತು ಸಮಾಜವನ್ನೇ ಸರಿಪಡಿಸಿ ನಾನು ಇಲ್ಲಿ ಒಂದು ಹೂದೋಟ ಮಾಡ್ತೀನಿ ಅನ್ನೋದು ಅಕ್ಷರ ಸಹ ಸುಳ್ಳು. ಯಾಕೆಂದ್ರೆ ಸಂವಿಧಾನದ ಕರ್ತೃವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟು ಕಷ್ಟಪಟ್ಟು 50,000 60,000 ಬುಕ್ಗಳನ್ನ ಓದಿ, ದೇಶ ವಿದೇಶಕ್ಕೆ ಹೋಗಿ ಬುಕ್ಗಳನ್ನ ಓದಿ, ಅವರು ತಮ್ಮ ಜ್ಞಾನವನ್ನ ಮೀರಿ, ತಮ್ಮ ಒಂದು ವೈಶಿಷ್ಟ್ಯವನ್ನ ಮೀರಿ ಬೆಳೆದ್ರು. ಇವತ್ತಿಗೂ ನಮ್ಗೆ ಬಾಬಾ ಸಾಹೇಬ್ರ ಒಂದು ನಿಲುವು ಏನು, ಅವರ ವಿಚಾರಗಳೇನು ನಮ್ಗೆ ಗೊತ್ತಿಲ್ಲ. ಪ್ರತಿ ದಿನ ಆಗಿರ್ಬೋದು, ಪ್ರತಿ ಹೆಜ್ಜೆನಲ್ಲಿ ಆಗಿರ್ಬೋದು, ನಾವು ಅವ್ರನ್ನ ಗುರುತಿಸ್ಕೊಳ್ಳೇಬೇಕು. ಜೀವನ ಮಾಡ್ತಿದೀವಿ ಅಂದ್ರೆ ಅವರು. ಹೌದು, ಇಲ್ಲಿ ಅದೇ ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗ್ ಏನ್ ಹೇಳಿದೆ, ನಾನು ಸಂವಿಧಾನವನ್ನ ಇವತ್ತು ಜಾಗೃತಿ ಮೂಡಿಸ್ತಕ್ಕಂತ ಒಂದು ಪರಿಸ್ಥಿತಿಗೆ ಬಂದು ಇಟ್ಟಿದೀವಿ ನಾವು ಸಂವಿಧಾನವನ್ನ ಅಂತಂದ್ರೆ ಅದಕ್ಕೆ ಮೂಲ ಕಾರಣಕರ್ತರುಗಳು ಮತದಾರರೇ. ಎಸ್, ಭ್ರಷ್ಟರನ್ನ ದುಷ್ಟರನ್ನ ಕರ್ಕೊಂಡೋಗಿ ಅಧಿಕಾರದಲ್ಲಿ ಕೂರಿಸಿ ನೀನ್ ನನಗೆ ಕೊಡು 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 ಅಂತ ಭಿಕ್ಷೆ ಬೇಡ್ತಾ ಇದೀವಿ, ನೀನ್ ಕೊಡ್ತಾ ಇಲ್ಲ ನನಗ್ ಬೇಕಾದು ಅಂತ ಹೇಳಿ ಆರ್ಡರ್ ಮಾಡೋ ಮಟ್ಟಿಗೆ ಯಾವಾಗ ಮತದಾರ ಬರ್ತಾರೆ ಆವಾಗ ಈ ಸಮಾಜ ಒಂದು ಸುಧಾರಣೆಗೆ ಬರುತ್ತೆ. ಈಗ ಏನು ಈ ಒಂದು ಮಟ್ಟದಲ್ಲಿ ಎಲೆಕ್ಷನ್ ಮಾಡ್ತಿದ್ದಾರೆ, ಈ ಒಂದು MP ಗಳನ್ನ ನಾವೇನು ಸೆಲೆಕ್ಟ್ ಮಾಡ್ತೀವಿ, MLA ನಾವೇನು ಸೆಲೆಕ್ಟ್ ಮಾಡ್ತೀವಿ, ಅವಾಗ ನಾವು ಯೂತ್ಸ್ ಅನ್ನ ಆದಷ್ಟು ಜಾಗರೂಕರನ್ನಾಗಿ ಮಾಡಬೇಕು. ಈ ಕಾಲೇಜ್ ಮಟ್ಟದಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟೇಜ್ ಅಲ್ಲಿ ಮಕ್ಕಳನ್ನ ಒಂದಷ್ಟು ಕಾಲೇಜ್ಗಳಲ್ಲೇ ಹೋಗಿ ಸ್ಪೆಷಲ್ ಆಗಿ ಅವ್ರಿಗೆ 1 ಅವರ್ 2 ಅವರ್ ಅವರಿಗೆ ಕೇಳುವಷ್ಟು ಟೈಮ್ ಇಲ್ಲ ಸರ್. ಈಗಿನ ಜನರೇಷನ್ ಏನಿದೆ ಅಂದ್ರೆ ಬರೀ ಫೋನು, ಓಡಾಟ, ಮಾಲು, ಪಿಕ್ಚರ್ ಇದ್ರಲ್ಲೇ ಕಳೆದೋಗ್ತಿದೆ. ಸಮಾಜವನ್ನ ಒಂಚೂರು ಎಲ್ಲ 1-2% ಜನ ಮಾತ್ರ ಸಮಾಜದ ಬಗ್ಗೆ ಸುಧಾರಣೆ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ. ಈ ಸಂಘಟನೆಗಳು ಏನಿದೆ ಆದಷ್ಟು ಕಾಲೇಜ್ಗಳಲ್ಲಿ ಮೊದಲು ನಾವು ಕಾನೂನಿನ ಅರಿವನ್ನ ಬೆಳೆಸ್ಕೊಬೇಕು. ನಾವು ಕಾನೂನಿನ ಅರಿವನ್ನ ಬೆಳೆಸ್ಕೊಂಡು ಇನ್ನೊಬ್ಬರಿಗೆ ಅರಿವನ್ನ ಮೂಡಿಸುವಂತ ಕೆಲಸನ ಮಾಡಬೇಕು. ಅದರಲ್ಲೂ ಹೆಚ್ಚಿನ ಮಟ್ಟದಾಗಿ ಯುವಕ ಯುವತಿಯರನ್ನ ಒಂದು ಕಾನೂನಿನ ಅಡಿಯಲ್ಲಿ ತರಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಸರ್. ಈಗೆಲ್ಲ ಕಾನೂನನ್ನ ಮೀರಿ ನಡೀತಾ ಇದೆ, ಅದನ್ನೆಲ್ಲ ಒಂದು ಕಂಟ್ರೋಲ್ಗೆ ತರ್ತಕ್ಕಂಥ ಸಂಘಟನೆಗಳು ಮಾಡಬೇಕು ಈ ಕೆಲಸನ. ಸಂಘಟನೆಗಳಿಂದ ಮಾತ್ರ ಸಾಧ್ಯ. ಎಲ್ಲೋ ಹೋಗೋದು ಏನೇನೋ ಮಾಡ್ತಾರೆ ಸರ್, ಅದು ಎಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರೆ ಅಲಿಗೇಷನ್ ಆಗ್ಬಿಡ್ತೀವಿ ಟೈಮಲ್ಲಿ. ಏನೇನೋ ಮಾಡ್ತಾರೆ, ಅದೇನೋ ಮಾಡೋದು ಬೇಡ, ಇರೋದನ್ನ ಮಾಡಿದ್ರೆ ಸಾಕು. ಈಗ ಅಧಿಕಾರಿಗಳಿಗೆ ಅವ್ರ ವಿಚಾರ ನಾನು ಹೇಳ್ಬಿಡ್ತೀನಿ. ಅಲಿಗೇಷನ್ಗೆ ನಾನು ಯಾಕೆ ತೊಂದರೆ ಸಿಗಾಕಣ್ಲಿ ಅನ್ನೋದೊಂದು ಭಯ ಇದೆಯಲ್ಲ, ಇವ್ರಿಗೆ ರಾಜ್ಯಾಧ್ಯಕ್ಷರಾಗಿದ್ಕೊಂಡು ಇವರು ಸಮಾಜನ ಸುಧಾರಣೆ ಮಾಡಕ್ ಆಗುತ್ತಾ? ಅಲಿಗೇಷನ್ ಇಲ್ಲ ಸಿದ್ದರಾಮಯ್ಯ ಗೌಡ್ರೆ ಅವ್ರ ವಿಚಾರ ಏನ್ ಹೇಳ್ತಾ ಇದ್ದಾರೆ, ಈ ವಿಚಾರನ ತಿಳ್ಕೊಬೇಕು. ಯಾಕೆ ಅಂತಂದ್ರೆ ಒಂದು ಸಂಘಟನೆ ನಡಿಬೇಕು ಅಂತಂದ್ರೆ
ಮೊದಲು ನೀನು ಪರಿಪೂರ್ಣವಾಗಿರ್ಬೇಕು. ನಾನು ಇಲ್ಲಿ ನನ್ನಲ್ಲೇ ಭಯ ರಾಜಕೀಯವಾಗಿ ನನ್ನಲ್ಲೇ ಭಯ ಮಾತಾಡ್ಲಿಕ್ಕೆ ಕೂತ್ಕೊಂಡಿದ್ದೀನಿ, ಮೇಡಮ್, ಇಲ್ಲ ಇಲ್ಲ ಮಿಸ್ಟರ್ ಮಾರ್ಗದರ್ಶನ ಕೊಡಕ್ ನಾವು ಬಂದಿದ್ದೀವಿ ನಾನು ಅಂದ್ರೆ ಇಲ್ಲಿ ರಾಜಕೀಯ ನೇರವಾಗಿರ್ಬೇಕು. ಮಾತಾಡ್ಲಿಕ್ಕೆ ನಾವು ಕೂತಿದ್ದೀನಿ, ನಾನು ನಮಗೆ ಇಲ್ಲಿ- ಯಾರು ಎಲಿಗೇಷನ್ ಮಾಡಿದ್ರು ತೊಂದರೆ ಇಲ್ಲ, ಅದನ್ನ ನಾನು ಫೇಸ್ ಮಾಡಿ ನಾನು ಕೆಲಸ ಮಾಡ್ತೀನಿ ಅಂತ ಯಾರು ನಿಲುವು ತಗೊಳ್ತಾರೋ ಆವತ್ತಿಂದನೇ ಸಮಾಜ ಸುಧಾರಣೆ ಸಾಧ್ಯ ಆಗುತ್ತೆ. ಹೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಮಾಜಕ್ಕೆ ಹೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಸಮಾಜನ ಬದಲಾವಣೆ ಮಾಡ್ಬೇಕು ಅಂತ ಹೊರಟಿರೋನು, ಸಮಾಜನ ಬದಲಾವಣೆ ಮಾಡ್ಬೇಕು ಅಂತ ಇದ್ಮೇಲೆ ಹೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಸಮಾಜ ಸರಿ ಇಲ್ಲ, ದಟ್ ಈಸ್ ಅದನ್ನ ನಾವು ಚೇಂಜ್ ಮಾಡ್ತಾ ಇದೀವಿ. ಚೇಂಜ್ ಮಾಡ್ಬೇಕು ಅಂತ ಇರೋರು ಹೋಗೋದು ಹೊಂದ್ಕೊಂಡಾಗ ಎಲ್ಲಿಂದ ಚೇಂಜ್ ಆಗುತ್ತೆ? ಇಲ್ಲ, ಒಂದ್ ವಿಚಾರ ಏನಂದ್ರೆ ಇವಾಗ ಅವರು ಪರಿಪೂರ್ಣವಾಗಿ ಅವ್ರು ಏನ್ ಹೇಳಿಕ್ ಬಂದ್ರು ಮಧ್ಯದಲ್ಲಿ ಮಾತಾಡಿದಾಗ ಆ ಪರಿಪೂರ್ಣತೆ ಒಂದು ಬರಲ್ಲ. ಖಂಡಿತ ಅವ್ರ ಪರಿಪೂರ್ಣತೆ ಒಂದು ವಿಚಾರ ತಿಳ್ಕೊಳ್ಬೇಕು. ಮಾತಾಡ್ಲಿ, ಬಟ್ ಖಂಡಿತ ಇವರ ಈ ಒಂದು ಡೌಟ್ಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾನಿಲ್ಲಿ ಕೂತ್ಕೊಂಡಿರೋದು ಅಲಿಗೇಷನ್ ಆಗುತ್ತೆ ಅಂತ ಯಾಕೆ ಹೇಳ್ದೆ ಅಂದ್ರೆ, ನಾನಿಲ್ಲಿ ರಾಜಕಾರಣದಲ್ಲಿ ಸಂಘಟನೆಯನ್ನ ತರ್ತಾ ಇದ್ದೀನಿ, ಅದು ಬೇರೆ ಮಾತು. ಅದಕ್ಕೆ 1 hour ಡಿಬೇಟ್ ಬೇಕು ನನಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ. ಅದನ್ನ ಹೇಳಲಿಕ್ಕೆ ಬಂದೇ ಹೊರತು ನನಗೆ ಭಯ ಅಂತಲ್ಲ ಮೇಡಮ್. ನೀವು ಹೇಳಿದ್ರಿ ಏನಂತ, ಸಮಾಜನ ಸುಧಾರಣೆ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದೀವಿ ನಾವು ಅಂತ. ಮತ್ ಬದಲಾವಣೆ ಏನ್ ಮಾಡ್ಬೇಕು ನೀವು ಅದಕ್ಕೆ ಹೊಂದ್ಕೊಂಡ್ಮೇಲೆ ಬದಲಾವಣೆ ಏನಿದೆ? ನೀವೇ ಹೊಂದ್ಕೊಂಡು ಹೋಗ್ತಾ ಇದೀರಲ್ಲ, ಜೊತೆನಲ್ಲೇ ಹೋಗ್ಬೇಕಾದ್ರೆ ಹೊಂದ್ಕೊಳ್ಳೋದು ಬದಲಾವಣೆ ಮಾಡೋ ಅವಶ್ಯಕತೆನೇ ಇಲ್ಲ. ಸರಿ, ಹಾಗಾದ್ರೆ ಈಗ ಒಂದು ವಿಚಾರ ಇನ್ನೊಂದು ಬಹಳ ಮುಖ್ಯವಾಗಿ ಏನಂತಂದ್ರೆ, ಮತ ದಾನ ಬೇರೆ ಬೇರೆ ಮಾಡಿ ನೋಡಿದ್ರೆ, ಸೊ ದಾನ ಮಾಡ್ತಾ ಇರೋದು ನಾವು ಮತನ, ನಮ್ಮ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡ್ಲಿ ಅನ್ನೋ ಕಾರಣಕ್ಕೆ ನಾವು ಮತವನ್ನ ದಾನ ಮಾಡ್ತಾ ಇದೀವಿ. ಹೌದು. ಸೊ ಯಾವ ರೀತಿ ಆ ದಾನ ತಲುಪ್ತಾ ಇದೆಯೋ ಇಲ್ವೋ. ಆದ್ರೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಈಗ ಜನಜಾಗೃತಿಲಿ ಕೆಲವರು ನೋಡ್ತಾರೆ, ಕೆಲವರು ಹೇಳೋದ್ರಿಂದ ತಿಳ್ಕೊಂತಾರೆ. ಇನ್ನು ಕೆಲವರು ಹೇಗೆ ಅಂತಂದ್ರೆ, 10ನೇ ಕ್ಲಾಸ್ ತನಕ ಒಬ್ಬ ವಿದ್ಯಾರ್ಥಿ ಓದ್ತಾನೆ, 10ನೇ ಕ್ಲಾಸ್ ಮೇಲೆ ಅವನು PUCಗೋ ಕಾಲೇಜ್ಗೆಲ್ಲೋ ಸೇರ್ಕೋಬೇಕಾಗಿರುತ್ತೆ. ಅವಾಗ ಅವನಿಗೆ ಕಾಲೇಜ್ ಬಗ್ಗೆ ಅರಿವಿರಲ್ಲ, ಅವಾಗ ವಿಚಾರ ತಿಳ್ಕೊಂತಾನೆ, ಅಲ್ಲಿ ಬರುವಂತ ಸಮಸ್ಯೆಗಳು ಅವನಿಗೆ ಅರಿವಾಗುತ್ತೆ. ಹಾಗೆ ಅವನು ಹೋಗುವಂತ ಸ್ಟೇಜ್ಗಳಲ್ಲಿ ಅವನ ಜೀವನದ ಸ್ಟೇಜ್ಗಳಲ್ಲಿ ಅವನಿಗೆ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ಈಗ ಸಂಘಟನೆಯವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಎಲ್ಲರಿಗೂ ಆ ಬೇಸ್ ಅಲ್ಲೇ ಅರ್ಥ ಮಾಡಿಸ್ತಾ ಇದಾರೆ. ಆ ಬೇಸು ಜನಗಳಿಗೆ ಯಾಕೆ ಅರ್ಥ ಆಗಿಲ್ಲ ಅನ್ನೋದು ಅಂದ್ರೆ, ಮತ ದಾನ ಆಗ್ತಾ ಇದೆಯಾ, ಇಲ್ಲ ಬರೀ ದಾನ ಆಗ್ತಾ ಇದೆಯಾ, ಇಲ್ಲ ಮತ ಮಾರಾಟ ಆಗ್ತಾ ಇಲ್ಲ, ಬರೀ ದಾನ ಆಗ್ತಾ ಇಲ್ಲ. ಈ ದಾನ ಎಕನಾಮಿಕಲ್ ಇಲ್ಲ, ಒಂದು ಏನಂದ್ರೆ ನಮ್ಮ ದೇಶದ ಆರ್ಥಿಕತೆ ನಮ್ಮ ದೇಶದ ಮತದಾರನ ಮೇಲೇನೆ ನಿಂತಿದೆ. ಎಲ್ಲರೂ ಹೇಳ್ತಾರೆ ನಮ್ಮ ದೇಶದ ಆರ್ಥಿಕತೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜಮೀನ್ ಮೇಲಿದೆ, ನಮ್ಮ ದೇಶದ ಇರ್ತಕ್ಕಂಥ ಗೋಲ್ಡ್ ಮೇಲಿದೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ಮೇಲಿದೆ ಅಂತ. ಬಟ್ ಈಗಿನ ಸಿಚುವೇಶನ್ ಮತದಾನದ ಮೇಲಿದೆ. ಯಾಕೆ ಅಂತಂದ್ರೆ, ಒಬ್ಬ PM CM ಆಯ್ಕೆ ಮಾಡಬೇಕು ಅಂತ ಅಂದ್ರೆ ಮತದಾನ ಬೇಕು. ಅವರು ದೇಶನ ಹೇಗೆ ನಡೆಸ್ತಾರೆ ಅನ್ನೋದು ಮತದಾರರ ಕೈಲಿರುತ್ತೆ. ನಾವಿವತ್ತು ನಮ್ಮ ದೇಶದ ಸೇಫ್ಟಿನೇ ನೋಡ್ತಾ ಇಲ್ಲ. ಕೇವಲ ಒಂದು ದಿನದ 500 ರೂಪಾಯಿ ಇಲ್ಲ 1000 ರೂಪಾಯಿ ಮುಖ ನೋಡಿ ಮತದಾನ ಮಾಡ್ತಾ ಇರ್ತಕ್ಕಂಥ ಮತದಾರ ಪ್ರಭುಗಳಿಗೆ ನಾನು ಇವತ್ತು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಿಮ್ಮ ತಂದೆಯವರು ನಿಮ್ಗೇನೋ ಒಂದು ಸ್ವಲ್ಪ ಉಳಿಸಿದ್ದಾರೆ, ನೀವು ನಿಮ್ಮ ಮಕ್ಕಳಿಗೆ ಏನಾದ್ರು ಉಳಿಸಿ, ಉತ್ತಮವಾದಂಥ ಜ್ಞಾನ ಉಳಿಸಿ, ಪರಿಸರ ಉಳಿಸಿ, ಮತದಾನ ಅನ್ನೋ ಒಂದು ಪವಿತ್ರವಾದಂಥ ಸ್ಥಾನಮಾನ ಉಳಿಸ್ಕೊಡಿ ಅಂತ ಕೇಳಿಕೊಂಡು ಮತದಾನದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂತಂದರೆ ನಮ್ಮ ಸಂಘಟನೆಯವರು ಸಂಪೂರ್ಣವಾಗಿ ಎಲ್ಲರೂ ಸಹ ಆರ್ಥಿಕತೆ ಕಡೆ ಗಮನ ಕೊಡದೆ ನೇರವಾದಂಥ ಒಂದು ಮನುಷ್ಯತ್ವದ ಕಡೆ ಗಮನ ಕೊಟ್ಟಾಗ ಮಾತ್ರ ಸಾಧ್ಯ. ಒಂದೇನಂದ್ರೆ, ನಾವು ಯಾವುದೇ ಒಂದು ವಿಚಾರವನ್ನ ಇಟ್ಕೊಂಡು ದಿಕ್ಕನ್ನ ಬದಲಾಯಿಸ್ತಾ ಹೋಗ್ತಾ ಇದ್ರೆ ಆ ವಿಚಾರ ಪರಿಪೂರ್ಣವಾಗಿ ಪೂರ್ತಿ ಆಗಲ್ಲ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, ಸೊ ಇವತ್ತು ನಾವು ಇಲ್ಲಿ ಮತದಾನದ ಬಗ್ಗೆ ಒಂದು ಮಾತಾಡೋದಕ್ಕೆ ಬರ್ತಿದೀವಿ. ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿ ಬಂದಾಗ, ಸೊ ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಖಂಡಿತ ಇದ್ದೇ ಇರುತ್ತೆ. ಸೊ ಆದ್ರೆ ಯಾಕೆ ಯಾರೂ ಕೂಡ ಇವತ್ತು ಏನು ನಾವು ಮಾತಾಡ್ತಿದೀವಿ, ಮತ ಇವತ್ತು ನಾನೇ ಹಾಕಿ ಬಂದ್ರು ಕೂಡ ಯಾರನ್ನ ಬಂದು ಕೇಳಿದ್ರೆ, ಒಂದ್ ಪಕ್ಷದವ್ರು ಕೇಳಿದ್ರೆ ನಾನು ನಿಮ್ಗೆ ಹಾಕ್ದೆ ಅಂತೀನಿ, ಸೊ ಇನ್ನೊಬ್ರು ಬಂದು ಕೇಳಿದ್ರೆ ನಿಮ್ಗೆ ಹಾಕ್ತೀನಿ. ಯಾಕೆ? ಪಾರದರ್ಶಕವಾಗಿ ಯಾರು ಇಲ್ಲ ಇಲ್ಲಿ. ಪಾರದರ್ಶಕವಾಗಿ ಇಲ್ಲ ಅಂತ ಹೇಳಿದಾಗ ಪ್ರತಿಯೊಬ್ಬ ಸಂಘಟನೆನವರಾಗಿರ್ಬೋದು ಅಥವಾ ಈ ಸಮಾಜದಲ್ಲಿ ಇರುವಂತಹ ಸಮಾಜ ಸೇವಕರು ಅಂತ ಏನ್ ಅನ್ನಿಸ್ಕೊಂಡಿರ್ತೀವಿ, ಎಲ್ಲಾರು ಸರಿ ಕೇಳಿಸ್ಕೊಳ್ಳಿ ಒಂದ್ ದಯವಿಟ್ಟು, ಎಲ್ಲಾರು ಸೇರ್ಕೊಂಡು ಎಲ್ಲಾರು ಅಂದ್ರೆ ಸಮಾಜದಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿಕೊಂಡು ಸಾರ್ವಜನಿಕರಿಗೆ ಸಹಾಯ ಮಾಡಲು ಮುಂದಾಗ್ತಿರುವಂತ ಪ್ರತಿಯೊಬ್ಬರು ಕೂಡ ಸೇರಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಏನಂತ ಹೇಳಿದ್ರೆ, ಇವತ್ತು ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಹೇಗಿದೆ, ಇವತ್ತು ಎಲೆಕ್ಷನ್ ಆದ್ರೆ ನೆಕ್ಸ್ಟ್ ಇನ್ನೊಂದು ತಿಂಗಳು ಟೈಮ್ ಇರುತ್ತೆ ರಿಸಲ್ಟ್ಗೆ.
ಯಾಕೆ ಇವತ್ತೇ ನಾವು ಎಲೆಕ್ಷನ್ ಇಲ್ಲಿ ವೋಟಿಂಗ್ ಆಗ್ತಿದೀವಿ, ಹೊರಗಡೆ ಯಾಕೆ ಉಂಟು ಡಿಸ್ಪ್ಲೇ ಹಾಕಿ ಇವತ್ತೇ ಯಾಕೆ ರಿಸಲ್ಟ್ ಅನೌನ್ಸ್ ಆಗಕ್ಕಾಗಲ್ಲ? ವೈ, ವಾಟ್ ಈಸ್ ದ ರೀಸನ್? ಐಡೆನ್ಸಿಕ್ ಯಾಕೆ? ಅದಕ್ಕೆ ಮಾನದಂಡ ಇರುತ್ತಲ್ಲ ಸರ್, ಅದಕ್ಕೆ ಮಾನದಂಡ ಇರುತ್ತೆ. So, ಅವರು ಮತ್ತೆ ಇವರು ಏನದು ಹ್ಯಾಂಡಿಕ್ಯಾಪ್ಸ್ ಕೆಲವೊಂದು ವೋಟಿಂಗ್ ಹಾಕಿರ್ತಾರೆ, ಅದೆಲ್ಲ ಕೌಂಟಿಂಗ್ ಮಾಡಕ್ ಅವರು ಸರ್ಕಾರದ ರಾಜ್ಯದಲ್ಲಿ ಏನು ಒಂದು ದೇಶದಲ್ಲಿ ಸರ್ಕಾರಿ ಕೆಲಸ ನೌಕರರು ಮಾಡ್ತಿರ್ತಾರೆ, ಹೌದು. ಅವತ್ತಿನ ದಿನಕ್ಕೆ ಅವ್ರಿಗೆ ಡಬಲ್ ಪೇಮೆಂಟ್. ದುಡ್ಡು ಯಾರ್ದು? ಸಾರ್ವಜನಿಕರದು. ಹೌದು. ಸೊ ಪೋಲಿಂಗ್ ಆಗಿರ್ಬೋದು ಅಥವಾ ಒಂದು ಬಸ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಪ್ರತಿಯೊಂದು ಊಟ ತಿಂಡಿ ನೀರು ಅವತ್ತಿನ ದಿನಕ್ಕೆ ಎಲ್ಲ ಅವ್ರಿಗೆ. ಅದಾದ್ಮೇಲೆ ಒಂದು ಸಾರ್ವಜನಿಕರು ವ್ಯವಹಾರ ಏನು ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರ್ಬೋದು ಅಥವಾ ಒಂದು ಹೋಟೆಲ್ಸ್ ಆಗಿರ್ಬೋದು, ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅವತ್ತಿನ ದಿನಕ್ಕೆ ಅಂಗಡಿ ಮುಗ್ಗಟ್ಟುಗಳು ಮುಚ್ಚೋ ಒಂದು ಪರಿಸ್ಥಿತಿ ಇರ್ತದೆ. ಇಷ್ಟೆಲ್ಲ ಆಗಿ ಕೂಡ ಯಾಕೆ ಒಂದೇ ದಿನದಲ್ಲಿ ಮಾಡ್ಲಿಕ್ಕಾಗಲ್ಲ? ಈ ವಿಚಾರವನ್ನು ಯಾರು ಕೂಡ ಎತ್ತಲಿಕ್ಕಾಗಲ್ಲ. ಎತ್ತುವಂತಹ ಒಂದು ಪ್ರಯತ್ನ ಮುಂದಿನ ದಿನ ಯಾರಾದ್ರೂ ಮಾಡ್ಬೋದಾ ಮೇಡಮ್? ಯಾರಾದ್ರೂ ಮಾಡ್ಬೋದು ಸರ್, ಮಾಡ್ತಾರೆ. ಆದ್ರೆ ಇವಾಗ ಇನ್ನೊಂದೇನು ಅಂತಂದ್ರೆ, ಇವಾಗ ಆಲ್ರೆಡಿ ನಡ್ಕೊಂಡ್ ಬರ್ತಿರೋದ್ನ ಈಗ ನಾವು ತಿದ್ದುಪಡಿ ಮಾಡಿದ್ರೆ ನಾವು ವಿರೋಧವಾಗಿ ಅದು ಬೇರೆ ತರನೇ ಒಂದು ರೂಪ ತಾಳುತ್ತೆ. ನಾವು ಹೇಳ್ಬೋದು, ಈಗ ಸಜೆಷನ್ಸ್ ನಾನೊಂದು ಹೇಳ್ಬೋದು, ಸಣ್ಣ ನೀವು example ಐಡಿಯಾಗಳನ್ನ ಕೊಡ್ಬೋದಾ ಹೇಳ್ಬೋದು. ಸಾರಿ, ಇದರಲ್ಲಿ ಅನಾವಶ್ಯಕ ಒಂದು ಪದವನ್ನ ನಾನು ಸೇರಿಸ್ತಾ ಇದ್ದೀನಿ. ಖಂಡಿತ ಸಾಂದರ್ಭಿಕವಾಗಿ ಇದು ಅವಶ್ಯಕತೆ ಇಲ್ಲ, ಆದ್ರೂ ಹೇಳ್ಬೇಕಾಗುತ್ತೆ. ಸೋನು ಶ್ರೀನಿವಾಸ್ ಗೌಡ ಅವ್ರದ್ದು ಒಂದು ಅಲಿಗೇಷನ್ ಆಯ್ತು. ಒಂದು ಹೆಣ್ಣು ಮಗುವನ್ನ ಕರ್ಕೊಂಡು ಬಂದು ಮನೇಲಿಟ್ಟು ಏನೋ ದೊಡ್ಡ, ಅಂದ್ರೆ ಆಕೆಯನ್ನ ನಾನು ಸಮರ್ಥನೆ ಮಾಡ್ತಾ ಇಲ್ಲ, ಇದನ್ನ ಕ್ಲಾರಿಟಿ ಕೊಡ್ತೀನಿ ಫಸ್ಟ್. ಅವ್ರೇನೋ ದೊಡ್ಡ ತಪ್ಪು ಮಾಡ್ಬಿಟ್ರು ಅನ್ನೋ ರೀತಿ ಬೆಂಬಲಿಸಿ ಆ ಹೆಣ್ಮಗಳನ್ನ 15 ದಿನ ಜೈಲಿಗೆ ಕಳಿಸಿದ್ದು ಆಯ್ತು. ಈ ಒಂದು ನಿಲುವನ್ನ ನಾವು ಗಮನಿಸ್ತೀವಿ. ಯಾವಾಗ ಆಕೆ ಒಂದು ಸಾಮಾಜಿಕವಾಗಿ ಬೆಳೀತಿದ್ದಾಗ, ಆಕೆ ಯಾವ ರೀತಿ ಆದ್ರೂ ಬೆಳೀಲಿ, ಅದು ನಮಗ್ ಬೇಡದೇ ಇರೋ ವಿಚಾರ, ಆಕೆಯ ವೈಯಕ್ತಿಕ ವಿಚಾರ. ಅದು ಆಕೆ ಯಾವ ರೀತಿನಾದ್ರೂ ಬೆಳೀಲಿ. ಇಲ್ಲಿ ಮೊನ್ನೆ ಶ್ರುತಿ ಮೇಡಮ್ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗ್ತಿದೆ. ಹೆಣ್ಮಕ್ಳು ಫ್ರೀಯಾಗಿ ಸಿಕ್ತು ಅಂತ ಎಲ್ಲಿಗೆ ಬೇಕಾದ್ರೂ ಹೋಗಿ ಬರ್ತಿದ್ದಾರೆ, ಅವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ, ಈ ತರ ಎಲ್ಲ ಮಾತುಗಳು ಬರ್ತಿದೆ. ಇದು ನಮ್ಗೆ ಲೆಕ್ಕಕ್ಕಿಲ್ಲ, ಇದು ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ. ಇದು ಹ್ಯೂಮನ್ ರೈಟ್ಸ್ ವೈಲೇಷನ್ ಅಲ್ಲ, ಇದು ವುಮೆನ್ಸ್ ರೈಟ್ಸ್ ವೈಲೇಷನ್. ಇದಲ್ಲ, ಆ ಒಂದ್ ಹೆಣ್ಮಗುಗೆ ಅನ್ನ ಹಾಕಿ ಶಿಕ್ಷಣ ಕೊಡಿಸಿ ಆಕೆಯನ್ನ ತನ್ನಂತೆ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾಳಲ್ಲ, ಅದು ವೈಲೇಷನ್. ಇದು ವೈಲೇಷನ್ ಅಲ್ಲ, ಇದು ನಮ್ಗೆ ಗೊತ್ತಾಗಲ್ಲ. ಯಾಕೆಂದ್ರೆ ನಮ್ಗೆ ಸಂವಿಧಾನದ ಅರಿವಿಲ್ಲ ನಮ್ಗೆ. ಅದೇ ಆಗೋದು ಮೇಡಮ್, ಲಾಸ್ಟ್ ಫೈನಲಿ ಅದೇ ಬರೋದು. ನೀವೇನೇ ಹೇಳಿದ್ರು. ಆಮೇಲೆ ಇದು ಸೋನು ಶ್ರೀನಿವಾಸ್ ಗೌಡ ಅವರು ಒಂದು ಹೆಣ್ಮಗುನ ದತ್ತು ತಗೊಳ್ಳದೆ ಕಾನೂನು ರೀತಿಯಲ್ಲಿ ಸಾಕಿದ್ದು ತಪ್ಪು ಹೌದು. ಹಾಗಾದ್ರೆ ಹೆಜ್ಜೆಗೆ ಒಂದೊಂದು ಅನಾಥಾಶ್ರಮಗಳಿದೆಯಲ್ಲ, ಅದನ್ನ ಯಾಕೆ ನಾವು ಖಂಡಿಸಲ್ಲ? ಸಮಾಜದಲ್ಲಿ ಒಂದು ಏನೋ ಒಂದು ಹಿತದ ಒಂದು ದೃಷ್ಟಿನಲ್ಲಿ ಆ ಮಗುವಿನ ಒಂದು ಏಳಿಗೆಗೆ, ಆ ಮಗುಗೆ ಏನೋ ಒಂದು ಸಹಾಯ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಆಕೆ ಮಾಡಿದೆ ತಪ್ಪು. ಮಾನವೀಯತೆಯನ್ನ ನಾವ್ ಯಾಕೆ ಗುರುತಿಸ್ಲಿಲ್ಲ? ಆಕೆ ಮಾಡಿರೋದೇ ತಪ್ಪು. ಹಂಗಾದ್ರೆ ಸಾರ್ವಜನಿಕರ ಒಂದು ಅಧಿಕಾರಿಗಳಾಗಿ ಸರ್ಕಾರಿ ಅಧಿಕಾರಿಗಳು ಮಾಡ್ತಿರೋದೆಲ್ಲ ಸರಿ ಇವ್ರಿಗೆ? ಹೌದು, ಎಲ್ಲ ಪಾಯಿಂಟ್ ಸರ್. ಈಗ ಒಂದು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಎಷ್ಟು ವೃದ್ಧಾಶ್ರಮಗಳಿದೆ ಸರ್? ನಮ್ಮ ಕರ್ನಾಟಕದಲ್ಲಿ ಎಷ್ಟು ವೃದ್ಧಾಶ್ರಮಗಳಿದೆ? ಬೆಂಗಳೂರು ಜಿಲ್ಲೆಯಲ್ಲಿ ಎಷ್ಟು ವೃದ್ಧಾಶ್ರಮಗಳಿದೆ? ಆ ಮಗುನ ಕರ್ಕೊಂಡೋಗಿ ತಾಯಿ ಹತ್ರ ಬಿಟ್ರಲ್ಲ, ಎಲ್ಲಾ ತಂದೆ ತಾಯಿಗಳನ್ನು ಕರ್ಕೊಂಡೋಗಿ ನೋಡೋಣ, ತಂದೆ ತಾಯಿಗಳ ಹತ್ರ ಬಿಡಿ ನೋಡೋಣ. ಗುಡ್ ಪಾಯಿಂಟ್. ಎಲ್ಲರೂ ಕೂಡ ಕಾಪಾಡಿ ಸರ್, ಕಾನೂನನ್ನ ಕಾಪಾಡಿ ಸರ್, ಬಾಬಾ ಸಾಹೇಬ್ರ ನಿಲುವನ್ನ ಉಳಿಸಿ ಸರ್, ನೋಡೋಣ. ಆಗೋದಿಲ್ಲ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಕೂಡ ಕೈ ಏನೋ ಸಮಾಜದಲ್ಲಿ ಹೊಂದ್ಕೊಳ್ದೆ ಬಾಳಕ್ ಆಗಲ್ಲ ಅಂತ ಹೇಳಿದ್ರಲ್ಲ ಇವರು, ಅದಕ್ಕೆ ಈ ಪಾಯಿಂಟ್ ಅನ್ನ ತರ್ತಾ ಇದೀನಿ ನಾನು. ಅನಾವಶ್ಯಕವಾಗಿ ನೀವು ಹೊಂದ್ಕೊಂಡು ಹೋಗ್ತಾ ಇದೀನಿ ಎಂದಿದ್ದು ಕೇಳಿದ್ ಮಾತು, ಈ ವಿಚಾರವನ್ನ ಹೇಳಲೇಬೇಕು. ಬದಲಾವಣೆ ಮಾಡಕ್ಕಲ್ಲ, ಸಮಾಜದ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಹೇಳಿದಕ್ಕೆ ಒಂದು ಮಾತು ನಾನು ಹೇಳಿದ್ದೆ. ಆದ್ರೆ ಮೇಡಮ್, ನಿಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇನೆ ಒಂದು ಸಂವಿಧಾನನ ದೇಶಕ್ಕೆ ಕೊಡುಗೆ ಕೊಡ್ತಾರೆ ಅಂತಂದಾಗ ಒಬ್ರು ಮಹಿಳೆಯಾಗಿ ನೀವು ಹೋರಾಟ ಮಾಡೋ ಶಕ್ತಿ ಇಲ್ವಾ? ಹೋರಾಟ ಮಾಡೋ ಶಕ್ತಿ ಕೊಟ್ಟಿದಲ್ವಾ? ಮತ್ತೆ ನಾವು ಯಾಕೆ ಯಾವ್ದೋ ಒಂದಕ್ಕೆ ಡೆಮೋಕ್ರಸಿನಲ್ಲಿ ಸಿಕ್ಕಾಕೊಂಡು ಯಾರಿಗೋ ಟಾರ್ಗೆಟ್ ಆಗ್ತೀವಿ, ಯಾರಿಗೋ ಏನೋ ಆಗ್ತೀವಿ ಅಂತ ಯಾಕೆ ಭಯ ಪಡ್ತೀರಾ? ಇದು ಸಾರಿ, ನಾನು ಅದು ಸ್ಪಷ್ಟನೆ ಕೊಟ್ಟಿದ್ದಾರೆ ಮೇಡಮ್. ಆದ್ರೆ ಇವಾಗ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಇವಾಗ ಪ್ರಚಲಿತವಾಗಿ ನಡೀತಿರುವಂತ ಏನಂದ್ರೆ 2 ಹಂತದ ಮತದಾನ ನಡೀತಾ ಇದೆ. ಸೊ 26ನೇ ತಾರೀಕು, ಆಮೇಲೆ 7ನೇ ತಾರೀಕು. ಸೊ ಉತ್ತರ ಕರ್ನಾಟಕ ಅಂತ ಭಾಗ ಮಾಡ್ಕೊಂಡಿದೀವಿ, ಬಟ್ ಉತ್ತರ ಕರ್ನಾಟಕ ಅಂತ ಬರಲ್ಲ ಅದು. ಸೊ ಉತ್ತರವಾಗಿ ದಕ್ಷಿಣ ಬೇರೆ ಬೇರೆ ತರ ಹೇಳಿ. ಸೊ ಈಗ ದಕ್ಷಿಣ ಭಾಗದಲ್ಲಿ ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ರೂರಲ್ಲು, ನಾರ್ತ್, ಸೌತ್, ಸೆಂಟ್ರಲ್, ಚಿಕ್ಕಬಳ್ಳಾಪುರ, ಕೋಲಾರ. ಹಾಗೆ ನಾಳೆ ಮತದಾನ ನಡೀತಾ ಇದೆ. ಪ್ರತಿಯೊಬ್ರು ಮತದಾರರು ಮನಸ್ಫೂರ್ತಿಯಾಗಿ ಯಾವುದೇ ರೀತಿಯಂತ ಕಲ್ಮಶಗಳನ್ನ ಇಟ್ಕೊಂಡಲೆ, ಸೊ ಯಾರು ಮನೇಲಿ ಕೂತ್ಕೊಂಡಲೆ ಹೋಗಿ ನಿಮ್ಮ ಮತಗಳನ್ನ ಚಲಾಯಿಸಿ ದೇಶದ ಅಭಿವೃದ್ಧಿಗೆ ನೀವು ನಿಮ್ಮ ಒಂದು ಮತವನ್ನ ಕೊಟ್ಟು ಸಹಾಯ ಮಾಡಿ. ಹಾಗೇನೆ
ನಿಮ್ಮ ಭವಿಷ್ಯದ ನಡೆಯನ್ನ ನೀವು ರೂಪಿಸ್ಕೋಬೇಕಾಗತ್ತೆ. ಈಗ ನೀವು ದಾರಿ ಕಾಣದಾಗಿದೆ ರಾಘವೇಂದ್ರನೇ ಅಂತ ನೀವು ಏನೋ ಒಂದು ಮನ್ಸಲ್ಲಿ ಏನೋ ಒಂದು ಇಟ್ಕೊಂಡು ಮಾಡಕ್ಕಾಗಲ್ಲ. ಸೊ ಕ್ಲಿಯರ್ ಆಗಿ ನೀವು ಹೋಗಿ ನಿಮ್ಮ ಜೊತೆಲಿ ಯಾರು ಕೂತಿದ್ರು ಅವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಒಂದು ಮತಗಟ್ಟೆಗೆ ಹೋಗಿ ನಿಮ್ಮ ಹೆಸರುಗಳನ್ನ ನೋಡ್ಕೊಂಡು ನೀವು ಮತ ಚಲಾವಣೆ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. ಮೇಡಮ್, ಇವತ್ತಿನ ಈ ಒಂದು ಟಾಪಿಕ್ ಬಗ್ಗೆ ಕಡೆಯದಾಗಿ ನಾವು ಈ ಕಾರ್ಯಕ್ರಮವನ್ನು ನಾವು ಮುಂದಿನ ಹೆಜ್ಜೆಗೆ ಮತ್ತೆ ಹೋಗೋದಕ್ಕಿಂತ ಮುಂಚೆ ಕಡೆಯದಾಗಿ ಇವತ್ತಿನ ಈ ಮಾತುಗಳಲ್ಲಿ ತಾವು ಮತದಾರರಿಗೆ ಮತ್ತು ಈಗ ಅಂದ್ರೆ ವೋಟ್ ಹಾಕ್ಲಿಕ್ಕೆ ಹೆಜ್ಜೆ ಇಡ್ತಿರುವಂತಹ ಮಕ್ಕಳಿಗೆ ತಾವು ಬಲಿಷ್ಠವಾಗಿ ಅವರ ಮನದುಂಬುವಂತೆ ಪೂರ್ತಿಯಾಗಿ ಮನಧೈರ್ಯ ಕೊಡುವಂತಹ ವಿಚಾರ 2 ಮಾತಲ್ಲಿ ನೀವು ಹೇಳೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಈಗ ಓಟ್ ಹಾಕ್ತಕ್ಕಂಥ ಎಲ್ಲಾ ಯಂಗ್ಸ್ಟರ್ಸ್ ನೀವು ಪ್ರತಿಯೊಬ್ರು ರಾಜಕಾರಣಿಗಳಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಇದು ನಾವ್ ಎಷ್ಟು ಓದಿ ಎಷ್ಟು ಒಳ್ಳೆ ಅಧಿಕಾರದಲ್ಲಿ ಎಷ್ಟು ಒಳ್ಳೆ ಸಂಬಳ ತಗೊಂಡ್ರು ಸಹಿತ ಒಬ್ಬ ರಾಜಕಾರಣಿಗೆ ಇರ್ತಕ್ಕಂಥ ನಿಲುವು ನಮಗ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು IAS ಓದಿ KAS ಓದಿ ನಾನು ಮಿನಿಸ್ಟ್ರಿಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಇದ್ರು ಸಂವಿಧಾನವನ್ನ ಓದಿ ಸಂವಿಧಾನವನ್ನ ಜಾರಿಗೆ ತರ್ತಕ್ಕಂಥ ಶಕ್ತಿ ಇರೋದು ರಾಜಕಾರಣಿಗಳಿಗೆ ಮಾತ್ರ. ಸೊ ಎಷ್ಟು ಮಟ್ಟಿಗೆ ಶಿಕ್ಷಣ ಸಾಧ್ಯ, ನಿಮಗೆ ತಕ್ಕ ಮಟ್ಟಿಗೆ ಶಿಕ್ಷಣನ ನಿಮ್ಮ ತಂದೆ ತಾಯಿ ಕೊಡ್ಸೇ ಇರ್ತಾರೆ. ಒಳ್ಳೆ ಶಿಕ್ಷಿತ ಅಭ್ಯರ್ಥಿಯನ್ನ ಆರಿಸಿ ನಿಮ್ಮ ಓಟಿನ ರೈಟ್ಸ್ ಅನ್ನ ನೀವು ಕಾಪಾಡ್ಕೋಬೇಕು. ಇದು ದೇಶದ, ರಾಜ್ಯದ, ಜಿಲ್ಲೆಯ ಪ್ರತಿಯೊಂದು ಮನೆಯ ಉದ್ಧಾರಕ್ಕೋಸ್ಕರ ಇದು ಬೇಕಿದೆ. ಎಲ್ಲೋ ದೇಶದ ಮೂಲೆಯಲ್ಲಿ ನಿಂತು ಬಾರ್ಡರ್ನಲ್ಲಿ ನಿಂತು ಜೀವ ಕಳ್ಕೊಳ್ತಕ್ಕಂಥ ಯೋಧನ ಬಗ್ಗೆ ಯೋಚಿಸಿ. ಇಲ್ಲಿ ಒಂದು ಮಗು ತಾನು ಬೆಳೆಯೋಕ್ಕಾಗದೆ ಬದುಕೋಕ್ಕಾಗದೆ ಪೌಷ್ಟಿಕ ಆಹಾರ ಸಿಗದೆ ಸಾಯ್ತಕ್ಕಂಥ ಒಂದು ಮಗುವಿನ ಬಗ್ಗೆ ಯೋಚಿಸಿ ನಿಮ್ಮ ಮತದಾನವನ್ನ ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಈ ಮತದಾನವನ್ನ ಯಾವುದೇ ರಾಜಕಾರಣಿಗೆ ಭಿಕ್ಷೆಯಾಗಿ ನೀಡದೆ ದುಡ್ಡಿಗೆ ಮಾರದೆ ಜಾತಿ ಮತ ಧರ್ಮ ಎಲ್ಲವನ್ನೂ ಮೀರಿ ನಿಮಗೆ ಸಂವಿಧಾನಬದ್ಧ ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಈ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟು ನಿಮ್ಮ ಓಟಿನ ಮಹತ್ವವನ್ನ ನೀವು ಅರಿತು ವೋಟ್ ಮಾಡ್ಬೇಕಂತ ಪ್ರತಿಯೊಬ್ಬ ನಾಗರಿಕರಲ್ಲಿ ಮಕ್ಕಳಲ್ಲಿ ಯುವಕರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಧನ್ಯವಾದಗಳು ಮೇಡಮ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾಳೆ ನಡೆಯುವಂತಹ ಏನು ಮತದಾನ ಚುನಾವಣೆಯ ಬಗ್ಗೆ ಮಂಜುಳಾ ಮಹೇಶ್ ಮೇಡಮ್ ಅವರು ಹೇಳ್ದಂಗೆ ಎಲ್ಲರೂ ಕೂಡ ವೋಟ್ ಹಾಕಿ, ಯಾರು ಕೂಡ ಮಿಸ್ ಮಾಡಬೇಡಿ. ಇವತ್ತಿನ ಈ ವಿಚಾರದ ಬಗ್ಗೆ ನಾಳೆ ವೋಟ್ ಹಾಕ್ಲಿಕ್ಕೆ ಮತದಾನ ಮಾಡಲಿಕ್ಕೆ ಎಲ್ಲ ಇರುವಂತಹ ಯುವಕರಿಗೆ, ಯುವತಿಯರಿಗೆ, ಯುವ ಪೀಳಿಗೆಗೆ ನಮ್ಮ ಸಿದ್ದರಾಮೇಗೌಡರು ಏನು ಒಂದು 2 ಮಾತುಗಳಲ್ಲಿ ಮಾಹಿತಿ ಕೊಡ್ತಾರೆ ಅಂತ ಹೇಳಿ ಕೇವಲ 2 ಮಾತು ಹೇಳಕ್ ಇಷ್ಟಪಡ್ತೀನಿ ಈ ವಿಚಾರವಾಗಿ. ನೀನು ಉತ್ತಮ ರಾಜನಾಗು, ಮಂತ್ರಿಗಳು ತಾನಾಗಿಯೇ ಬದಲಾಗುತ್ತಾರೆ. ಮತದಾನ ಪ್ರಭುವೇ, ನೀನು ಉತ್ತಮ ರಾಜನಾಗು, ಮಂತ್ರಿಗಳು ತಾನಾಗಿಯೇ ಬದಲಾಗುತ್ತಾರೆ. ಇಷ್ಟೇ ನಾನು ಹೇಳಬಲ್ಲೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾನೂನು ಮತ್ತು ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀಮತಿ ಎಲ್ ಮಂಜುಳಾ ಮಹೇಶ್ ಅವರು ಕೂಡ ನಮ್ಮೊಂದಿಗೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಉತ್ತಮವಾದಂತಹ ಮಾಹಿತಿಗಳಾಗಿರ್ಬೋದು ಅಥವಾ ಮನವೊಲಿಸುವಂತಹ ಮಾತುಗಳನ್ನಾಗಿರ್ಬೋದು ಹಾಡಿದ್ದಾರೆ. ಬದಲಾವಣೆ ಅನ್ನೋದು ಜಗದ ನಿಯಮ. ಇವತ್ತಿನ ಇವರ ಮಾತುಗಳನ್ನ ಇಟ್ಕೊಂಡು ಯುವ ಪೀಳಿಗೆಯಲ್ಲಿರುವಂತಹ ಯುವಕರು, ಯುವತಿಯರು ಮತ್ತು ಒಬ್ಬರು ಯುವ ಪೀಳಿಗೆನೇ ಅಂತ ಅಲ್ಲ, ಸಾರ್ವಜನಿಕರು ಯಾರಾದ್ರೂ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಅವರ ಮಾತು, ಅವರ ಧ್ಯೇಯ, ಅವರಿಬ್ಬರ ಧ್ಯೇಯ ಮತ್ತೆ ನಮ್ಮೆಲ್ಲರ ಧ್ಯೇಯ ಒಂದೇ. ಅದು ಏನಂತ ಹೇಳಿದ್ರೆ ತಮ್ಮ ಮತವನ್ನು ಮಾರಾಟ ಮಾಡಬೇಡಿ, ತಮ್ಮ ಮತವನ್ನು ಮತದಾನ ಮಾಡಿ ಅಷ್ಟೇ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಿಮ್ಮಿಬ್ಬರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದ್ಭುತವಾದಂತ ಚರ್ಚೆ ನಡೆಯಿತು. ಹಾಗಾಗಿ ಕಡೆಯದಾಗಿ ನಾನು ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇವತ್ತಿನ ದಿನ ಬಹಳ ಮುಖ್ಯವಾದ ದಿನ. ರಾತ್ರಿ ಚೆನ್ನಾಗಿ ಯೋಚನೆ ಮಾಡಿ, ಆ ಪಕ್ಷದವರು ಈ ಪಕ್ಷದವರು ಎಲ್ಲರೂ ಮ್ಯಾನಿಫೆಸ್ಟೋ ಬಿಟ್ಟಿದ್ದಾರೆ, ಪ್ರಣಾಳಿಕೆಗಳನ್ನ ಬಿಟ್ಟಿದ್ದಾರೆ, ಅದನ್ನ ಯೋಚನೆ ಮಾಡಿ. ಅದರ ಹಿಂದೆ ಹೋಗದಲೆ ಯಾವ ತರ ಅದು ಕೆಲಸಕ್ಕೆ ಕಾರ್ಯರೂಪಕ್ಕೆ ಬರುತ್ತೆ. ಆಮೇಲೆ ಈಗ MLA ಎಲೆಕ್ಷನ್ ಅಲ್ಲಿ ಯಾವ ತರ ಕೊಟ್ಟಿದ್ದು, ಅದು ಯಾವ ತರ ಕಾರ್ಯರೂಪಕ್ಕಂತೂ, ಮಾನದಂಡಗಳು ಏನ್ ಕೊಟ್ಟರು, ಅದಕ್ಕೆ ಗೆದ್ದ ಮೇಲೆ ಯಾವ ತರ ಹೇಳಿದ್ರು ಎಲ್ಲ ನಿಮ್ಗೆಲ್ಲ ಗೊತ್ತಿದೆ. ಈಗ ನೀವು MP ಎಲೆಕ್ಷನ್ ಅಲ್ಲಿ ಬಹಳ ಮುಖ್ಯವಾಗಿ ಮನಸ್ಸಿಂದ ಯೋಚನೆ ಮಾಡಿ, ಕೂತ್ಕೊಂಡ್ ಬೇಕಾದ್ರೆ ಒಂದು ಬುಕ್ಕಲ್ಲಿ ಬರ್ಕೊಂಡು ಪ್ರೀತಿಯಿಂದ ಯೋಚನೆ ಮಾಡಿ, ನಿಮ್ಮ ಸಮಾಜಕ್ಕೆ ಅಭಿವೃದ್ಧಿ ಆಗ್ಲಿ, ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಎಲ್ಲರೂ ಮತದಾನ ಮಾಡಿ ಅಂತ ಹೇಳಿ ಈ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ಮತದಾನ ಜನಜಾಗೃತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದೀವಿ. ಹೀಗೆ ನೋಡ್ತಾ ಇರಿ TV11 ಕನ್ನಡ. ನಾನು ಪವನ್ ಪ್ರಭು.